ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ. ಇವತ್ತು ನಾವು ಬಹಳ ಮುಖ್ಯವಾಗಿ ಯಾವ ಒಂದು ವಿಷಯದ ಕುರಿತಾಗಿ ಮಾತನಾಡಲಿದ್ದೇವೆ ಅಂದರೆ ಕ್ರಿಸ್ಮಸ್ ಕುರಿತಾಗಿ. ನಮ್ಮೆಲ್ಲರಿಗೂ ಕ್ರಿಸ್ಮಸ್ ಅಂದರೆ ಬಹಳ ಸಂತೋಷವಾಗಿ ನಾವು ಆಚರಿಸುತ್ತೇವೆ. ಕ್ರಿಸ್ಮಸ್ ಅಂದರೆ ಎಲ್ಲರಿಗೂ ಸಂತೋಷ, ಯಾಕಂದರೆ ನಾವು ಇಡೀ ವರ್ಷ ಕ್ರಿಸ್ಮಸ್ಗಾಗಿ ಬಹಳ ನಾವು ಅನೇಕ ವಿಧವಾದ ಪ್ಲಾನ್ಸ್ ಮಾಡುತ್ತೇವೆ. ಬಟ್ಟೆ ತಗೋಬೇಕು, ಕ್ಯಾರಲ್ಸ್ಗೆ ಹೋಗ್ಬೇಕು, ಈ ರೀತಿಯಾಗಿ ನಮಗೆ ಡಿಫ್ರೆಂಟ್ ಆಫ್ ಒಪಿನಿಯನ್ಸ್ ಇದೆ. ಸೊ ಇವತ್ತು ಆ ಕ್ರಿಸ್ಮಸ್ ಅಂದ್ರೆ ಏನು, ನಾವು ಕ್ರಿಸ್ಮಸ್ ಅನ್ನು ನಿಜವಾಗಿ ಯಾವ ರೀತಿಯಾಗಿ ಆಚರಿಸಬೇಕೆಂಬುದಾಗಿ ನಾವಿವತ್ತು ಸೇವಕರ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಹೋಗೋಣ. ಪ್ರೈಸ್ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್. ಬ್ರದರ್, ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್, ಯಾಕಂದ್ರೆ ನಾವು ಇವತ್ತು ಕ್ರಿಸ್ಮಸ್ ಸೀಸನ್ ಅಲ್ಲಿ ಇದ್ದೇವೆ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಕ್ರಿಸ್ಮಸ್? ಕ್ರಿಸ್ಮಸ್ ಎನ್ನುವುದು ಬಂದು ಇವತ್ತು ಕ್ರೈಸ್ತರಲ್ಲಿ ಮಾತ್ರ ಅಲ್ಲ, ಲೋಕಪೂರ್ತಿಯಾಗಿರುವಂತಹ ಒಂದು ಕಮರ್ಷಿಯಲ್ ಇರುವಂತಹ ದೊಡ್ಡ ಹಬ್ಬ. ಕ್ರೈಸ್ತತ್ವದಲ್ಲಿ ಇದನ್ನ ಕ್ರಿಸ್ತನ ಜನನ ಎಂಬುದಾಗಿ ನಾವು ಹೇಳ್ತೀವಲ್ವಾ, ಇದರ ಬಗ್ಗೆ ಬಹಳ ಕಾರ್ಯವನ್ನು ಮಾತಾಡಿದ್ದೇವೆ. ನಿಜ ಹೇಳಬೇಕು ಅಂದ್ರೆ ಕ್ರಿಸ್ತನು ಇವತ್ತು ಹುಟ್ಟಿದರೆ ಎನ್ನುವುದಕ್ಕೆ ನಮ್ಮ ಬಳಿ ಯಾವ ಒಂದು ಆಧಾರ ನಮ್ಮ ಬಳಿ ಇಲ್ಲ, ಚರಿತ್ರಪೂರ್ವಕವಾಗಿಲ್ಲ. ಕ್ರಿಸ್ತನು ಹುಟ್ಟಿದ್ದಾರೆ ಎನ್ನುವುದಕ್ಕೆ ಚರಿತ್ರಪೂರ್ವಕವಾಗಿರುವ ಆಧಾರ ಇದೆ. ಹೌದು. ಇವತ್ತು ಹುಟ್ಟಿದ್ದಾರೆ, ಡಿಸೆಂಬರ್ 25 ಹುಟ್ಟಿದ್ದಾರೆ ಎನ್ನುವುದಕ್ಕೆ ಯಾವ ವಿಧವಾಗಿರುವಂತಹ ಆಧಾರವಿಲ್ಲ. ಹೌದು. ಇದು ಪರಿಪೂರ್ಣವಾಗಿ ಬಂದು ಒಂದು ಅವರ ಅಂದಾಜಿನ ಮೇರೆಗೆ ಮಾಡಲ್ಪಡುವಂತಹ ಒಂದು ಹಬ್ಬವೇ ಇದು. ಈ ಒಂದು ಹಬ್ಬವನ್ನ ಕೊಂಡಾಡಬೇಕಾ ಬೇಡವಾ ಎಂಬುದಾಗಿ ಕಾನ್ಸೆಪ್ಟ್ ಅಲ್ಲ, ಬಹಳ ದಿನ ಮಾತಾಡಿದೀವಿ ಅದನ್ನ. ಯಾಕೆ ಅಂತ ಹೇಳಿದ್ರೆ ಕ್ರೈಸ್ತತ್ವದಲ್ಲಿ ಬಂದು ನ್ಯೂ ಟೆಸ್ಟಮೆಂಟ್ ಚರ್ಚ್ಗೆ ಇರುವ ಪ್ರಕಾರ ಹಬ್ಬ ಎಂಬುದಾಗಿ ಹೇಳಲ್ಪಡುವಂತಹ 2-3 ಮಾತ್ರ ಇದೆ ನ್ಯೂ ಟೆಸ್ಟಮೆಂಟ್ ಚರ್ಚ್. ಒಂದು ಕ್ರಿಸ್ಮಸ್ ಇದೆ, ಇನ್ನೊಂದು ಈಸ್ಟರ್ ಇದೆ. ಹೌದು. ಅದನ್ನ ದಾಟಿ ನೀವು ಹಾಗೆ ನೋಡುವುದಾದ್ರೆ ನ್ಯೂ ಇಯರ್ನ ನಾವು ಸ್ಪೆಷಲ್ ಆಗಿ ಕ್ರಿಶ್ಚಿಯನ್ಸ್ ಸ್ಪೆಷಲ್ ಆಗಿ ಮಾಡ್ತಾರೆ, ಎಲ್ಲ ನ್ಯೂ ಇಯರ್ ಕೊಂಡಾಡ್ತಾರೆ. ಇದು ಬಂದು ನಮ್ಮ ಹಬ್ಬ ಆಗಿ ನಾವು ನೋಡಲ್ಪಡ್ತೀವಿ ಅಷ್ಟೇ. ಆಕ್ಚುಲಿ ಇವೆರಡೂ ಕೂಡ ನಮ್ಮ ಮೊದಲ 3 ಶತಮಾನಗಳಲ್ಲಿ ಯಾವ ವಿಧವಾಗಿರುವಂಥ ಹಬ್ಬನೂ ಇಲ್ಲ. ಆದಿಸಭೆಯ ಕಾಲದಲ್ಲಿ ಇದನ್ನು ಆಚರಿಸ್ತಾ ಇರಲಿಲ್ಲ. ಕಾಲ ಕ್ರಮೇಣ ಇವೆಲ್ಲವೂ ತರಲ್ಪಟ್ಟಿತ್ತು ಒಳಗೆ. ಇದೊಂದು ಪರಿಸ್ಥಿತಿಯಿಂದ ಕೆಲವೊಂದು ಧರ್ಮ ರೀತಿಯ ಹಬ್ಬಗಳು, ಕೆಲವೊಂದು ಸರ್ಕಾರ ರೀತಿಯ ಹಬ್ಬಗಳು ಎಲ್ಲವೂ ಮಾರ್ಪಡಿಸಲ್ಪಟ್ಟು ಕ್ರೈಸ್ತತ್ವದ ಒಂದು ಛಾಯೆಯನ್ನು ಹಾಕಲ್ಪಟ್ಟು ಇವತ್ತು ಮಾರ್ಪಟ್ಟಿದೆ. ಅದು ನೀವು ನೋಡುವುದಾದರೆ ನಮಗೆ ಬೈಬಲ್ನಲ್ಲಿ ಬಂದು ಹೆಚ್ಚು ಕಡಿಮೆ ಯೇಸು ಸ್ವಾಮಿಯ ನಂತರ ಒಂದು 70 ವರ್ಷದ ಹಿಸ್ಟ್ರಿ ಅದರೊಳಗಿದೆ. ಪ್ರಕಟಣೆ ಪ್ರವಾದನ ಗ್ರಂಥದವರೆಗೆ ಹೇಳ್ತಾ ಇದ್ದೀನಿ. ಆ 70 ವರ್ಷದಲ್ಲಿ ನೀವು ಒಂದು ಕಡೆ ಕೂಡ ಈ ಒಂದು ಕ್ರಿಸ್ತನ ಹಬ್ಬವನ್ನ ಕೊಂಡಾಡಿದ್ರು ಅಪೊಸ್ತಲರು ಅಥವಾ ಅವತ್ತಿದ್ದಂತಹ ವಿಶ್ವಾಸಿಗಳು. ಅಲ್ಲಿ 2 ತಲೆಮಾರು ಬಂದಿತ್ತು. ಯೋಹಾನ ಮಾತ್ರ ಮೊದಲ ತಲೆಮಾರು ಇದ್ದಾರೆ. ಆ ಒಂದು ಬೈಬಲ್ ಕಾಲದಲ್ಲಿಯೇ 2 ತಲೆಮಾರು ಬರುವುದಕ್ಕೆ ಮುಂದಾಯಿತು. ಆ ಒಂದು ಕಾಲಘಟ್ಟದಲ್ಲಿ ಕೂಡ ವಿಶೇಷವಾಗಿ ಆಚರಿಸಲ್ಪಟ್ಟ ಹಾಗೆ ಇಲ್ಲೂ ಕಾಣಲ್ಪಟ್ಟಿಲ್ಲ, ಅದು ಹೇಳಲ್ಪಡಲೂ ಇಲ್ಲ. ಉದಾಹರಣೆಗೆ ನೀವು ನೋಡುವುದಾದರೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ 7 ಹಬ್ಬಗಳನ್ನು ಹೇಳ್ತಾರೆ. ಅದು ಬಂದು ಗುರುತುಗಳಾಗಿ ಹೇಳಲ್ಪಡುವಂತದ್ದಾಗಿದೆ. ಅದರ ಅರ್ಥ ಕ್ರಿಸ್ತನ ಕುರಿತಾಗಿ ಎಂಬುದಾಗಿ ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ ಪೌಲ ಬರೀತಾರೆ. ಈ 7 ಹಬ್ಬಗಳ ಮೊದಲ ಹಬ್ಬ ಆರಂಭವಾಗುವುದು ಪಸ್ಕದಲ್ಲಿ ಆರಂಭ ಆಗುತ್ತೆ. ಪಸ್ಕ ಹಬ್ಬವೇ. ಹೌದು. ಸೊ ಪಸ್ಕ ಹಬ್ಬ ಯೇಸು ಕ್ರಿಸ್ತನ ಮರಣ, ಶಿಲುಬೆಯ ಮರಣದಿಂದ ಆರಂಭ ಆಗುತ್ತೆ. ಅಲ್ಲಿ ಆರಂಭಿಸಿ 1000 ವರ್ಷ ಆಳ್ವಿಕೆವರೆಗೂ ಮುಂದುವರಿಯುತ್ತೆ. 7 ಸ್ಟೇಜಸ್ ಆಗಿ ವಿಭಾಗಿಸ್ತಾರೆ, 7 ಫೆಸ್ಟಿವಲ್ಸ್. ಇದನ್ನ ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮಾಡ್ತಾರೆ. ಅದು ಬಂದು ಮಾಡೆಲ್. ಒರಿಜಿನಲ್ ಬಂದು ಕ್ರೈಸ್ಟ್. ಕೊಲೊಸ್ಸೆಯವರಿಗೆ ಹಂಗೆ ಬರೀತಾರೆ. ಸೊ ಒರಿಜಿನಲ್ ಆಗಿ ನೋಡೋದಾದ್ರೆ 7 ಹಬ್ಬಗಳು ಮಾತ್ರ ಉಂಟು. ಯಾವ ಹಬ್ಬ ಅಂದ್ರೆ ಪಸ್ಕ ಹಬ್ಬ, ಯೇಸುವಿನ ಶಿಲುಬೆಗೆ ಜಡಿಯುವುದು. ಸರಿ, ಅದನ್ನ ನೋಡಿ ಈಗ ಗುಡ್ ಫ್ರೈಡೆ ಹಬ್ಬ ಅಂತ ಕೇಳಿದ್ರೆ ಅದನ್ನ ಗುಡ್ ಫ್ರೈಡೆ ಹಬ್ಬ ಅಲ್ಲ ಅದು. ಹೌದು. ಗುಡ್ ಫ್ರೈಡೆ ಎನ್ನುವುದು ಸ್ಮರಿಸುವ ದಿನವಾಗಿ ಹೇಳಲ್ಪಡುತ್ತೆ. ಯಾಕಂದ್ರೆ ಯೇಸು ಸ್ಮರಿಸಿರಿ ಅಂತ ಹೇಳಿದ್ದು ಕಮ್ಯುನಿಯನ್ ಮಾತ್ರ. ಹೌದು. ನನ್ನ ಬರುವವರೆಗೂ ನಾನು ಸ್ಮರಿಸುವಾಗ ನನ್ನ ಮಾಡ್ರಿ ಎಂಬುದಾಗಿ ಹೇಳಿದ್ರು, ಅದು ಹೇಳಲ್ಪಟ್ಟಿರುವುದು. ಆದರೆ ಯೇಸು ಕ್ರಿಸ್ತನು 40 ದಿನ ದುಃಖವಾಗಿದ್ದರು, ಯೇಸು ಕ್ರಿಸ್ತನು ನಾನ್ವೆಜ್ ತಿಂದ ಇದ್ರು ಎಂಬುದಾಗಿ ಇದನ್ನು ನೋಡಕ್ಕಾಗಲ್ಲ. 1 ವಾರದ ಹಿಂದೆ ಪಸ್ಕಾಚರಣೆ ಮಾಡ್ತಾರೆ. ಯೇಸು ಸ್ವಾಮಿ ಹಬ್ಬ ಆಚರಣೆ ಮಾಡ್ತಾರೆ. ಪಸ್ಕಾ ಬಗ್ಗೆ ಅವರು ಅದರ ಮಾಡಲಲ್ಲಿ ಮಾಡಿ ತೋರಿಸ್ತಾರೆ. ಸೊ ಇದೆಲ್ಲ ನಮಗೆ ಗೊತ್ತು, ಇದೆಲ್ಲರಿಗೂ ಗೊತ್ತು. ಇವತ್ತು ಕೂಡ ನೀವು ಕೂರಿಸಿ ಯಾರನ್ನಾದ್ರೂ ಕೂಡ ಡಿಸೆಂಬರ್ 25 ಕ್ರಿಸ್ಮಸ್ ಅಂತ ಕೇಳಿದ್ರೆ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಮಾಡ್ತಾರೆ ಎಂಬುದಾಗಿ ಕೇಳಬೇಕಾದ್ರೆ ಅವ್ರು ಹೇಳುವಂತಹ ಒಂದು ಕಾರ್ಯ, ನಾವು ತಲೆಮಾರಾಗಿ ಮಾಡಿದ್ವಿ, ಟ್ರೆಡಿಷನ್ ಆಗಿ ಮಾಡ್ತಾ ಬಂದಿದ್ದೇವೆ. ಸೊ ಟ್ರೆಡಿಷನಲ್ ಆಗಿ ಮಾಡಲ್ಪಟ್ಟಿರುವಂತಹ ಕಾರ್ಯಗಳು ಹೆಚ್ಚು ಕಡಿಮೆ ನಮಗೆ ಬಂದು 1000 ವರ್ಷಕ್ಕಿಂತ ಮೇಲಿದೆ. ಇದನ್ನ ಬಂದು ಇವತ್ತು ಮಾರ್ಪಡಿಸಕ್ಕಾಗಲ್ಲ ಎನ್ನುವುದು ಅವರ ಒಂದು ಪರಿಸ್ಥಿತಿಯಾಗಿದೆ. ಕೆಲವೊಂದು ಸೇವಕರು ಇದನ್ನ ಮಾರ್ಪಡಿಸ್ತಾರೆ, ಕೆಲವೊಂದು ಡಿನಾಮಿನೇಷನ್ ಅಲ್ಲಿ ಇಲ್ಲ. ಇದು ಕೆಲವು ಡಿನಾಮಿನೇಷನ್ ಅಲ್ಲಿ ಇನ್ನೂ ಈ ಕ್ರಿಸ್ಮಸ್ ಎಂಬುದಾಗಿ ಹೇಳಲ್ಪಡುವಂತಹ ಈ ದಿನವನ್ನು ಆಚರಣೆ ಮಾಡುವುದಿಲ್ಲ, ಸ್ಮರಿಸುವುದೂ ಇಲ್ಲ. ಅವರಿಗೆ ಆಸ್ ಯೂಶುವಲ್ ಅದೊಂದು ದಿನ ಅಷ್ಟೇ. ಕೆಲವರು ಮಾತ್ರ ಅದನ್ನ ಹೆಚ್ಚಾಗಿ ಆಚರಿಸ್ತಾರೆ. ಆ ಒಂದು ಕೆಲವರು ಬಂದು ಬಹುತೇಕ ಇರುವವರು. ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಮಾಡ್ಬೇಕಾದ್ರೆ ದೊಡ್ಡದಾಗಿ ಕಾಣಲ್ಪಡುತ್ತೆ. ಮತ್ತೊಂದು ವಿಷಯ ಅಂತ ಕೇಳುವುದಾದರೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವುದರಲ್ಲಿ ಧರ್ಮದ ನಾಯಕರು ಎನ್ನುವವರು ಈ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಸೇವಕರಿಗೆ ಏನಿದೆ ಎಂಬುದಾಗಿ ನೀವು ಕೇಳುವುದಾದರೆ, ಈಗ ನೀವು ಆಚರಣೆ ಮಾಡುವುದಿಲ್ಲ ನಾವು ತೀರ್ಮಾನ ಮಾಡ್ತಾರೆ, ಸಭೆಯ ನಾಯಕರು ನೀವು ತೀರ್ಮಾನ ಮಾಡ್ತಾರೆ ಇಟ್ಕೊಳ್ಳಿ. ಕೊಂಡಾಡುವ ಸ್ಥಳಕ್ಕೆ ಜನ ಹೊಟ್ಟೋಗ್ತಾರೆ. ಆದ್ರಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅವ್ರು ಅಲ್ಲಿ ಹೋಗೋದ್ ಬದಲು ನಾವೇನ್ ಮಾಡೋಣ,
ಇಲ್ಲೇ ಕೊಂಡೋಡೋಣ. ಬಹಳ ಜನಕ್ಕೆ ಏನಂದ್ರೆ ಬ್ರದರ್, ಈಗ ಎಲ್ಲರಿಗೂ ಬೇರೆ ಬೇರೆ ಧರ್ಮದವರಿಗೆ ಅನೇಕ ಫೆಸ್ಟಿವಲ್ಸ್ ಇದೆ. ಸೊ ಕ್ರಿಶ್ಚಿಯನ್ಸ್ ಅಂತ ಬಂದ್ರೆ ಅವ್ರಿಗೆ ಇರೋದು ಕ್ರಿಸ್ಮಸ್ ಒಂದೇ. ಸೊ ಇದನ್ನ ನಾವು ಆಚರಿಸಲೇಬೇಕು, ಸೆಲೆಬ್ರೇಟ್ ಮಾಡ್ಬೇಕನ್ನೋದೇ ಎಲ್ಲರ ಒಂದು ಒಪಿನಿಯನ್ ಆಗಿದೆ. ಅದು ಕರೆಕ್ಟೇ, ಅದ್ರ ಬಗ್ಗೆ ಬೇರೆ ಅಭಿಪ್ರಾಯ ಇಲ್ಲ. ಆದರೆ ನ್ಯೂ ಟೆಸ್ಟಮೆಂಟ್ಗೆ ಹಬ್ಬ ಇಲ್ಲ ಎನ್ನುವುದು ವಿಶೇಷ. ಓಕೆ, ಯಾಕೆ ಅಂತ ಕೇಳಿದ್ರೆ ಪ್ರತಿದಿನವೂ ಹಬ್ಬ. ನಾನು ಯಾವಾಗ ರಕ್ಷಣೆ ಹೊಂದದ್ನೋ, ದೇವರ ಬರುವಿಕೆಗೋಸ್ಕರವಾಗಿ ಕಾದಿದ್ದನೋ ಎಲ್ಲಾ ದಿನಗಳು ಕೂಡ ಹಬ್ಬವೇ. ಇದು ಬಂದು ಸ್ಪಿರಿಚುವಲ್ ಆಗಿ ಮಾತಾಡಲ್ಪಡುವಂತದ್ದು. ಅವ್ರ ಮುಂದೆ ಏನ್ ಹೇಳ್ತಾರೆ, ಪ್ರಾಕ್ಟಿಕಲ್ ಯೋಚನೆ ಮಾಡಿ ನೋಡಿ, ವರ್ಷಕ್ಕೆ ಒಂದ್ 2-3 ದಿನ ಆದ್ರೂ ನಾವು ಜಾಲಿಯಾಗಿರ್ಬೇಕು ಅಂತ. ನಮಗೆ ಈ ಒಂದು ಲೋಕವೇ ಇಲ್ಲ ಅಂತ ಹೇಳಿ ಆದ್ರೆ ಪ್ರಸಂಗದಲ್ಲಿ ಅದೆಲ್ಲ ಹೇಳೋದು ಎಲ್ಲ ಮಾಡ್ತಾರೆ. ಅಪ್ಲೈ ಮಾಡಬೇಕಾದ್ರೆ ಇವರಿಗೆ ಸ್ವಲ್ಪ ಕಷ್ಟವಾಗಿಯೇ ಇದೆ. ಅಷ್ಟು ಮಾತ್ರವಲ್ಲ, ಇವರ ಸುತ್ತಲಿರುವವರನ್ನು ಕೂಡ ಸ್ಯಾಟಿಸ್ಫೈ ಮಾಡಬೇಕಾಗಿದೆ. ಹೌದು, ಪೌಲ್ ಹೇಳಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾನು ಇನ್ನು ಮನುಷ್ಯರನ್ನ ಮೆಚ್ಚಿಸುವ ಹಾಗಿದ್ರೆ ದೇವರಿಗೆ ಸೇವಕನಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಇರುವಲ್ಲಿ ಇವರಿಂದ ಏನ್ ಮಾಡಕ್ ಆಗ್ಲಿಲ್ಲ. ಕೆಲವೊಂದು ಸಭೆಯ ನಾಯಕರು ಬಂದು ಸ್ಟ್ರಾಂಗ್ ಡಿಸಿಷನ್ ತಗೋತಾರೆ. ಆದ್ರೆ ಒಂದು ಕಾಲಘಟ್ಟದಲ್ಲಿ ಅವರು ಮಾರ್ಪಡ್ತಾರೆ. ಯಾವ ಕಾರಣ ಅಂತ ಕೇಳೋದಾದ್ರೆ, ಹಲವು ಕಡೆ ವಿಜೃಂಭಣೆಯಿಂದ ಕೊಂಡಾಡಲ್ಪಡುತ್ತದೆ. ಆಚರಿಸಬೇಕಾದ್ರೆ ಈ ಸಭೆಯಲ್ಲಿರೋವರಿಗೆ ಏನಾಗುತ್ತೆ ಅಂದ್ರೆ, ನಾವು ಒಂದು ಕ್ರಿಸ್ತನನ್ನ ತೋರ್ಪಡಿಸುವುದಕ್ಕೆ ಒಳ್ಳೆ ಅವಕಾಶ ಇದು. ಅದರಲ್ಲೂ ಇವರು ಬೇರೆ ದೇಶಗಳಿಗೆ ಹೋಗಿ ಬರ್ತಾರಲ್ಲ, ಆ ಪ್ರಾಂತ್ಯಗಳಲ್ಲಿ ಬಂದು ಕ್ರಿಸ್ಮಸ್ಗೆ 2 ಶಾಪಿಂಗ್ ಇದೆ. ಹೌದು, ನವೆಂಬರ್ ಶಾಪಿಂಗ್ ಮತ್ತೆ ಡಿಸೆಂಬರ್ ಶಾಪಿಂಗ್ ಅಂತ ಇದೆ. ಪ್ರೀ ಕ್ರಿಸ್ಮಸ್ ಶಾಪಿಂಗ್ ಎಂಬುದಾಗಿ ಇದೆ. ಆ ರೀತಿ ಅಲ್ಲಿ ಒಂದು ತಿಂಗಳು ಪೂರ್ತಿಯಾಗಿ. ಆದ್ರೆ ಏನಂದ್ರೆ, ಓವರ್ ಆಲ್ ಆಗಿ ನೀವು ನೋಡುವುದಾದರೆ ಕ್ರಿಸ್ಮಸ್ ನಲ್ಲಿ ಒಂದೇ ಒಂದು ಮಾತ್ರ ಮಿಸ್ ಆಗುತ್ತೆ, ಬೇರೆ ಎಲ್ಲ ಇರುತ್ತೆ. ಕ್ರೈಸ್ಟ್ ಮಿಸ್ ಆಗ್ತಾರೆ. ಅದರಲ್ಲಿ ಯೇಸು ಇರುವುದಿಲ್ಲ. ಯೇಸು ಕ್ರಿಸ್ತನು ಎನ್ನುವರು ಒಂದು ಬಡವನ ರೂಪದಲ್ಲಿ ಬಂದು ಹುಟ್ಟಿ ಸತ್ತು ಜೀವಂತವಾಗಿ ಎಬ್ಬಿಸಲ್ಪಟ್ಟಂತಹ ದೇವರು. ಅವರಿಗೆ ಇಷ್ಟೊಂದು ಆಡಂಬರದ ಹಬ್ಬ ಎನ್ನುವುದು ಆಶ್ಚರ್ಯವಾಗಿದೆ. ತಕ್ಷಣ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಮ್ಮ ದೇವರಿಗೋಸ್ಕರವಾಗಿ ಮಾಡೋದ್ ನೀವರೆಲ್ಲ ಬಂದು ಬೇರೆ ತರ ನೋಡ್ತಾರೆ ಅಂತ ಹೇಳ್ತಾರೆ. ನಾನು ಈಗ ಕೂಡ ದೇವರಿಗೆ ಮಾಡುವಂತಹ ವಿಷಯದಲ್ಲಿ ಮಾತಾಡ್ತಿಲ್ಲ. ದೇವರಿಗಾಗಿ ಇನ್ನೂ ಎಷ್ಟೊಂದು ಏನ್ ಮಾಡ್ಬೋದು, ಕೆಲವೊಬ್ಬರು ಎಷ್ಟು ಆಸ್ತಿಯನ್ನು ಮಾರ್ಕೊಡ್ತಾರೆ, ಅದ್ರ ಬಗ್ಗೆ ಹೇಳಕ್ ಬರ್ತಿಲ್ಲ. ಯಾತಕ್ಕೋಸ್ಕರವಾಗಿ, ಏನ್ ಕಾರಣ, ಅದನ್ನೇ ಇದೇ ಒಂದು ಕಾರ್ಯವನ್ನ ಬೇರೆ ತರ ಯೂಸ್ ಮಾಡ್ಬೋದು. ನಾವು ಅದನ್ನು ಕೂಡ ಇವರಿಗೆ ಅರ್ಥ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹೌದು, ಈಗ ಬಹಳ ಜನಕ್ಕೆ ಕ್ರಿಸ್ಮಸ್ ಏನಂದ್ರೆ ಏನಾಗಿದೆ ಅಂದ್ರೆ ಒಂದು ಸೆಲೆಬ್ರೇಷನ್ ಆಗಿದೆ. ಈಗ ಕ್ರಿಸ್ಮಸ್ ನಾವು ನೋಡ್ಬೋದು, ಕ್ಯಾರಲ್ಸ್ ಅಂತ ಹೋಗ್ತಾರೆ. ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಡಿಸೆಂಬರ್ ಅಲ್ಲಿ ಇರುತ್ತೆ. ಸೊ ಅದರ ಉದ್ದೇಶ ಏನು? ಇವಾಗ ಕ್ಯಾರಲ್ಸ್ ಅಂದ್ರೆ ಏನು? ಈಗ ಯಾಕಂದ್ರೆ ಕ್ಯಾರಲ್ಸ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಬಿಲಿವರ್ಸ್ ಮನೆಗೆ ಹೋಗ್ತಾರೆ. ಸೊ ಕ್ಯಾರಲ್ಸ್ ಅಂದ್ರೆ ಏನು, ಯಾವ ರೀತಿಯಾಗಿ ಮಾಡ್ಬೇಕು? ಸೊ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ನಿಜವಾದ ಕ್ರಿಸ್ಮಸ್ ಯಾವ ರೀತಿಯಾಗಿ ಆಚರಿಸಬೇಕಂತ ನೀವು ಹೇಳಿದ್ರೆ ಬಹಳ ಅನುಕೂಲವಾಗಿದೆ. ಇಲ್ಲ, ಅದು ಇವಾಗ ನಾವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಕೇಳಿದ್ ಬಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಯಾಕೆ ಅಂತ ಕೇಳಿದ್ರೆ, ನೀವು ಕೇಳಿದ್ದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂತ ಕೇಳುವುದಾದರೆ, ವಾಟ್ ಇಸ್ ಕ್ರಿಸ್ಮಸ್? ಹೌದು, ಅಂದರೆ ಕ್ರಿಸ್ಮಸ್ ಎನ್ನುವುದರ ಉದ್ದೇಶ ಏನು, ಇದರ ಮೂಲತಃ ಏನೆಂಬುದಾಗಿ ಕೇಳುವುದಾದರೆ, ಎಲ್ಲಾ ಜನಗಳಿಗೂ ಬಹಳ ಸಂತೋಷವನ್ನು ಉಂಟು ಮಾಡುವಂತಹ ಶುಭ ಸಂದೇಶ. ದಾವಿದನ ಊರಲ್ಲಿ ರಕ್ಷಕ ಹುಟ್ಟಿದ್ದಾನೆ ಎನ್ನುವಂಥದ್ದು ಹೇಳಬೇಕು ಅಂದ್ರೆ ಇಟ್ಸ್ ಎ ಗುಡ್ ನ್ಯೂಸ್. ಹಬ್ಬ ಬಂದು ಇಟ್ಸ್ ಅದರ್ ವೇ ಆಫ್ ಗಾಸ್ಪಲ್. ಅಷ್ಟೇ, ಪ್ರಪಂಚಕ್ಕೆ ಒಂದು ಶುಭ ಸಂದೇಶ. ಯೇಸು ಹುಟ್ಟಿದ್ದಾರೆ. ಯಾತಕ್ಕಾಗಿ ಹುಟ್ಟಿದ್ದಾರೆ? ರಕ್ಷಕನು ಹುಟ್ಟಿದ್ದಾರೆ. ರಕ್ಷಕನು ಅಂದ್ರೆ ಯಾರು? ಬಲಿಯಾಗುವವರು ಹುಟ್ಟಿದ್ದಾರೆ. 4,000 ವರ್ಷದಿಂದ ಬಲಿಯಾಗದೇ ಇರುವವರು, ಬಲಿಯಾಗುವುದಕ್ಕೆ ಬೇಕಾಗಿರುವಂತಹ ಬಲಿ ಅಲ್ಲಿವರೆಗೂ ಇಲ್ಲ. ಈಗ ರಕ್ಷಕನು ಹುಟ್ಟಿದ್ದಾರೆ. ಯೇಸು ಹುಟ್ಟಿದ ಉದ್ದೇಶ ಮರಣವೇ, ಸ್ಟಾರ್ಟಿಂಗ್ಗೆ. ಆ ರೀತಿ ಇರುವಲ್ಲಿ ಕ್ರಿಸ್ಮಸ್ ಅನ್ನು ನೀವು ಬಂದು ಗುಡ್ ನ್ಯೂಸ್ ಆಗಿ ನೋಡಬೇಕು. ಇವತ್ತು ಬಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿದೆ. ಹೌದು, ಕ್ರಿಸ್ಮಸ್ ಬಂದು ನಿಮಗೆ ಗೊತ್ತು ಅನ್ಸುತ್ತೆ, ಕೆಲವೊಂದು ಹಬ್ಬಗಳಿಗೆ ಮದ್ಯಪಾನ ಇರುತ್ತೆ ಪ್ರಪಂಚಾದ್ಯಂತ. ಆ ರೀತಿ ಮಾರಲ್ಪಡುವಂತಹ ಹಬ್ಬಗಳಲ್ಲಿ ಒಂದು ಹಬ್ಬವೇ ಕ್ರಿಸ್ಮಸ್ ಕೂಡ. ಅಧಿಕವಾಗಿ ಮದ್ಯಪಾನವನ್ನು ಮಾರಾಟ ಮಾಡ್ತಾರೆ. ಏನ್ ಕಾರಣ? ಜನಗಳು ಇದನ್ನ ಯಾವ ಆಂಗಲ್ ನೋಡ್ತಾರೆ ಅಂತ ನೋಡ್ಬೇಕು ನೀವು. ಜನಗಳು ಬಂದು ತಮ್ಮನ್ನ ಕ್ರಿಸ್ಮಸ್ಗೆ ಸಾಮಾನ್ಯವಾಗಿ ಈ ರೀತಿ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಮಗುವಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಾ. ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಯಾರು ಡ್ರೆಸ್ ತಗೋತೀರಾ? ಯಾರು ಬರ್ಡೇ ಇರುತ್ತೋ ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಡ್ರೆಸ್ ತಗೋತೀರಾ. ಯಾರಿಗೆ ನೀವು ಸ್ಪೆಷಲ್ ಫುಡ್ ಮಾಡ್ತೀರಾ? ಅಕ್ಕಪಕ್ಕ ಇರೋರಿಗೆ ಎಲ್ಲರಿಗೂ ಸೇರಿಸಿ ಮಾಡ್ತೀರಾ. ಇಲ್ಲಿ ಏನ್ ಮಾಡಲ್ಪಡುತ್ತೆ ಅಂತ ಹೇಳಿದ್ರೆ, ಈಗ ಯೇಸುವೇ ಇವತ್ತು ಸೆಂಟರ್ ಆಫ್ ದ ಇದಾಗಿದ್ದಾರೆ, ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ರೀತಿ ಇರುವಲ್ಲಿ ನೀವು ಡ್ರೆಸ್ ಯಾರಿಗೆ ತಗೋಬೇಕು? ಯೇಸು ಸ್ವಾಮಿ. ಅವಾಗ ಇವ್ರು ಹೇಳ್ತಾರೆ, ಹಾಗಾದ್ರೆ ಯೇಸುವಿಗೆ ಹೆಂಗೆ ಡ್ರೆಸ್ ತಗೊಳಕ್ ಸಾಧ್ಯ? ಇಲ್ಲ, ತಗೋಬಹುದು. ಬೈಬಲ್ ನಲ್ಲಿ ಇದೆ, ಯೇಸುವಿಗೆ ಡ್ರೆಸ್ ತಗೋಬಹುದು. ನೀವು ಹೆಂಗೆ ಅಂತ ಹೇಳಿದ್ರೆ, ಈ ಬಡವರಿಗೆ ನೀವೇನ್ ಮಾಡ್ತೀರೋ ಅದು ನನಗೆ ಮಾಡುತ್ತೀರಾ. ಹೌದು, ಈಗ ಒಬ್ಬ ಹಸಿದವನಿಗೆ ಏನ್ ಕೊಟ್ರೋ ಅದು ನನಗೆ ನೀವು ಮಾಡಿದ್ದೀರಾ. ಅದು ಸಾಲ ಎಂಬುದಾಗಿ ಹೇಳ್ತಾರೆ. ನನಗೆ ನೀವು ಸಾಲ ಕೊಟ್ಟಿದ್ದೀರಾ, ನಾನು ಮತ್ತೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಕ್ರಿಸ್ಮಸ್ ಎನ್ನುವುದು ನನಗೆ ನಾನೇ ಸಂತೋಷವಾಗಿ ಇಟ್ಕೋತೀನಿ, ಇಲ್ವಾ? ನನ್ ಮುಂದೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಮನೆ ರಕ್ಷಕ ಹುಟ್ಟಿದ್ದಾನೆ ಎಂಬುದಾಗಿ ನಾನು ಡ್ರೆಸ್ ತಗೋತೀನಿ, ನಾನು ಬಿರಿಯಾನಿ ತಿಂತೀನಿ. ಒಂದು 30 ವರ್ಷದ ಹಿಂದೆ ಆದ್ರೂ
ಇದರಲ್ಲಿ ಒಂದು ಒಳ್ಳೆ ಬುದ್ಧಿ ಇತ್ತು. ಹೌದು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅಕ್ಕಪಕ್ಕ ಮನೆಯವ್ರನ್ನ ಕರೆದು ಊಟ ಕೊಡ್ತಾ ಇದ್ರು. ಹೌದು ಅನಂತರ ತಿಂಡಿ ತಿನಿಸು ಕೊಟ್ಟು ಅದು ದಿನ ಕಳೆಯುತ್ತೆ. ಹೆಂಗಾಯ್ತು ಅಂದ್ರೆ, ಅವರ ಹಬ್ಬಕ್ಕೆ ನಮಗೆ ಕೊಡಬೇಕು, ನಮ್ಮ ಹಬ್ಬಕ್ಕೆ ನಾವು ಕೊಡಬೇಕು ಅಂತ ಕರ್ತವ್ಯವಾಗಿ. ಅದಾದ ನಂತರ ಇದರ ಉಚ್ಚಗಟ್ಟ ಏನಾಗಿದೆ ಅಂತ ಹೇಳಿದ್ರೆ, ಅವರು ನಮಗೆ ಕೊಡ್ಲಿಲ್ಲ. ಒಂದು ವೇಳೆ ಅವರ ಹಬ್ಬಕ್ಕೆ ಕೊಡದೇ ಇರಬಹುದು, ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ಅವರ ಹಬ್ಬಕ್ಕೆ ಅವ್ರು ನಮಗೆ ಕೊಡ್ಲಿಲ್ಲ, ನಾವ್ ಯಾಕೆ ನಮ್ಮ ಹಬ್ಬಕ್ಕೆ ಕೊಡಬೇಕು, ಆ ಮಟ್ಟಕ್ಕೆ ಹೋಗಿದ್ದೀವಿ ಇವತ್ತು. ಮತ್ತೊಂದು, ಕ್ರಿಸ್ಮಸ್ ಎನ್ನುವುದು ಗುಡ್ ನ್ಯೂಸ್, ಶುಭ ಸಂದೇಶ. ಸೊ ಇದರಲ್ಲಿ ನಾವು ಈ ಒಂದು ಸೀಸನ್ ಅನ್ನ ಪರಿಪೂರ್ಣವಾಗಿ ಗಾಸ್ಪಲ್ ಯೂಸ್ ಮಾಡಬಹುದು. ನನ್ನನ್ನ ಕೇಳುವುದಾದರೆ 12 ತಿಂಗಳು ಗಾಸ್ಪಲ್ ಹೇಳಬೇಕು, ಜನವರಿ ಟು ಡಿಸೆಂಬರ್ ಗಾಸ್ಪಲ್ ಹೇಳಬೇಕು. ಇದು ಸ್ವಲ್ಪ ಅಧಿಕವಾಗಿ ಹೇಳುವುದಕ್ಕೆ ಒಂದು ಅವಕಾಶ ಇದೆ. ಹೌದು, ಅನುಕೂಲವಿದ್ರು ಅನುಕೂಲವಿಲ್ಲದಿದ್ರು ಸುವಾರ್ತೆ ಸಾರಲೇಬೇಕು. ಈಗ 11 ತಿಂಗಳು ಅವಕಾಶ ಇಲ್ಲ ಅಂತ ಇಟ್ಕೊಳ್ಳೋಣ, ಈ 1 ತಿಂಗಳು ಬಹಳ ಅವಕಾಶ ಇದೆ ಗಾಸ್ಪಲ್ ಹೇಳುವುದಕ್ಕೆ. ಹಾಗಾದ್ರೆ ತಗೊಂಡು ನೀವ್ ಏನ್ ಮಾಡ್ಬೇಕು ಅಂದ್ರೆ, ಗಾಸ್ಪಲ್ಗೋಸ್ಕರವಾಗಿ ಯೂಸ್ ಮಾಡುವ ರೀತಿಯಲ್ಲಿ ಮಾಡೋದಾದ್ರೆ, ಈ ರೀತಿ ನೀವು ಮಾಡೋದ್ರಲ್ಲಿ ಒಂದು ಅರ್ಥವಾದ್ರೂ ಇದೆ. ಒಬ್ಬ ದೂತನ ಬಂದು ಕುರುಬರಿಗೆ ಹೇಳ್ತಾನೆ, ದಾವೀದನವರು ರಕ್ಷಕ ಹುಟ್ಟಿದ್ದಾನೆ ಎಂಬುದಾಗಿ. ಒಂದು ನಕ್ಷತ್ರವನ್ನಿಟ್ಟು ಅನ್ಯ ಜನಾಂಗದವರಿಗೆ ಹೇಳ್ಪಡುತ್ತೆ, ಯಹೂದ್ಯರಿಗೆ ರಾಜ ಹುಟ್ಟಿದ್ದಾರೆ. ಆ ರೀತಿಯಾಗಿ ದೇವರಾತ್ಮನ ಮುಖಾಂತರ ಸಿಮೆಯೋನನಿಗೆ ಪ್ರೇರೇಪಿಸಲ್ಪಡುತ್ತದೆ, ಇಸ್ರಾಯೇಲಿಗೆ ಸಮಾಧಾನ ಬಂದಿದೆ ಅಂತ. ಸೊ ಇದೆಲ್ಲ ಗುಡ್ ನ್ಯೂಸ್ ಆಗಿದೆ. ಹಾಗಾದ್ರೆ ಇದನ್ನಿಟ್ಟು ನೀವು ಮಾಡ್ಬೇಕಾಗಿರುವಂತ ಕಾರ್ಯ ಗುಡ್ ನ್ಯೂಸ್. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಬ್ರದರ್, ಇವತ್ತು ಗುಡ್ ನ್ಯೂಸ್ ನಾವು ಅನ್ಯರಿಗೆ ಹೇಳ್ಬೇಕು, ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಕ್ರಿಸ್ಮಸ್ ಅನ್ನು ನಮ್ಮ ಜನರ ಮಧ್ಯದಲ್ಲೇ ನಾವು ಆಚರಿಸ್ತಾ ಇದ್ದೇವೆ. ಅದುವೇ ಗುಡ್ ನ್ಯೂಸ್ ಅಂದ್ರೆ ಗಾಸ್ಪಲ್. ಗಾಸ್ಪಲ್ ಯಾರಿಗೆ? ಯೇಸುವಿನ ಅರಿಯ ಜನಗಳಿಗೆ. ಹೌದು. ಈಗ ಅದರಲ್ಲಿ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಈ ಒಂದು ಡಿಸೆಂಬರ್ ತಿಂಗಳು ನೋಡೋದಾದ್ರೆ ಕ್ಯಾರಲ್ ರೌಂಡ್ಸ್ ಎಂಬುದಾಗಿ ಆರಂಭಿಸ್ತಾರೆ. ಇದು ಪರಿಪೂರ್ಣವಾಗಿ ಒಂದು ಪೀರಿಯಡ್ ನಲ್ಲಿ ಯಾತಕ್ಕೋಸ್ಕರ ಉಪಯೋಗಿಸಲ್ಪಡ್ತು ಅಂದ್ರೆ, ಸಾಂತಾ ಕ್ಲಾಸ್ ಎನ್ನುವಂತ ಒಬ್ಬ ಅಜ್ಜ ಇದಾರಲ್ವಾ, ಕ್ರಿಸ್ಮಸ್ ಅವ್ರಿಗೆ ಯಾವ ಸಂಬಂಧ ಇಲ್ಲ. ಅದು ಒಂದು ಕಾಲಘಟ್ಟದಲ್ಲಿ ಒಳಗೆ ತರಲ್ಪಟ್ಟಿತ್ತು. ಹಿಂದೆ ಇರುವಂತಹ ಚರಿತ್ರೆ, ಅದರ ಹಿಂದೆ ಇರುವಂತಹ ಕಾರ್ಯಗಳೆಲ್ಲ ಸಂಶೋಧನೆ ಮಾಡೋದ್ ಬೇಡ, ಅದಕ್ಕೆ ನಮಗೆ ಬಹಳ ರಂಗ ಹೊಟ್ಟೋಗುತ್ತೆ. ಸೊ ಇವಾಗ ಬಂದು ಅದರ ಮೂಲಕವಾಗಿ ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳಿಗೆ ಅವ್ರು ಗಿಫ್ಟ್ ಕೊಡ್ತಾರೆ, ಅದರ ಮುಖಾಂತರ ಮಕ್ಕಳಿಗೆ ಯೇಸುವಿನ ಬಗ್ಗೆ ಹೇಳ್ತಾರೆ. ಈ ರೀತಿಯಾಗಿಯೇ ಅದು ತರಲ್ಪಟ್ಟಿತು. ಆದ್ರೆ ಇವತ್ತು ಯಾವ ರೀತಿ ಇದೆ ಅಂತ ಕೇಳುವುದಾದ್ರೆ, ಇದು ಬಂದು ಕ್ಯಾರಲ್ ರೌಂಡ್ಸ್ ಎಂಬುದಾಗಿರುವಂತದ್ದು, ನನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳಲ್ಲ ಎಂಬುದಾಗಿ ಅನ್ಕೋತೀನಿ. ಒಂದ್ ವೇಳೆ ತಗೊಂಡ್ರೆ ಏನ್ ತೊಂದರೆ ಇಲ್ಲ. ಕ್ಯಾರಲ್ ರೌಂಡ್ಸ್ ಎನ್ನುವಂಥದ್ದು ಬಹುತೇಕವಾಗಿ ಎಲ್ಲರೂ ಹೇಳ್ತಾ ಇಲ್ಲ, ಒಂದು 10% ಕರೆಕ್ಟ್ ಆಗಿ ಮಾಡ್ತಾರೆ. 90 to 95% ಕ್ಯಾರಲ್ ರೌಂಡ್ಸ್ ಎನ್ನುವಂಥದ್ದು ಕಲೆಕ್ಷನ್ಗೋಸ್ಕರವಾಗಿರುವಂತ ಸ್ಥಳವಾಗಿದೆ. ಕ್ಯಾರಲ್ ರೌಂಡ್ಸ್ ಎಲ್ಲಿ ಹೋಗ್ತಾ ಇದ್ದೀರಾ? ಬಿಲಿವರ್ಸ್ ಮನೆಗೆ ಹೋಗ್ತಾ ಇದ್ದೀರಾ. ಎಷ್ಟು ಗಂಟೆ ಹೋಗ್ತೀರಾ? ಈವ್ನಿಂಗ್ ಮೇಲೆ 8 ಗಂಟೆ 9 ಗಂಟೆ ಮೇಲೆ. ಕೆಲವೊಬ್ಬರೆಲ್ಲ 11 ಗಂಟೆ 12 ಗಂಟೆ 1 ಗಂಟೆಗೆ ಬರೋರು ಇದ್ದಾರೆ. ಈ ಕ್ಯಾರಲ್ಸ್ ನ ಉದ್ದೇಶ ಏನು? ನಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನ ನಾವು ಸಂಧಿಸುತ್ತೇವೆ. ಇಯರ್ಲಿ ಒನ್ಸ್ ಸಂಧಿಸಿ ಅವರಿಗೆ ಕ್ರಿಸ್ಮಸ್ ಶುಭಾಶಯ ಹೇಳ್ತೀವಿ. ಹಾಗಾದ್ರೆ ಅವರ ಉದ್ದೇಶ, ಕ್ಯಾರಲ್ಸ್ ನ ಉದ್ದೇಶ ಮಾರ್ಪಡಿಸಲ್ಪಟ್ಟಿತ್ತು. ಕ್ಯಾರಲ್ಸ್ ನ ಉದ್ದೇಶ ಏನು? ಕ್ರಿಸ್ತನನ್ನು ತಿಳಿಯದಿರುವಂತಹ ಕುರುಬರಿಗೆ ಸುವಾರ್ತೆ ಹೇಳಲ್ಪಟ್ಟಿತ್ತು. ಕ್ರಿಸ್ತನನ್ನು ಅರಿಯದಿರುವಂತಹ ಅನ್ಯ ಜನಾಂಗದವರಿಗೆ ಯೇಸು ಹುಟ್ಟಿದ್ದಾರೆ ಎಂಬುದಾಗಿ ನಕ್ಷತ್ರ ಮುಖಾಂತರ ಹೇಳಲ್ಪಟ್ಟಿತ್ತು. ಕ್ರಿಸ್ತನಿಗೋಸ್ಕರವಾಗಿ ಕಾದಿರುವವರಿಗೆ ದೇವರಾತ್ಮನ ಮುಖಾಂತರವಾಗಿ ಅವರು ಹುಟ್ಟಿದ್ದಾರೆ ಎಂಬುದಾಗಿ ತಿಳಿಸಲ್ಪಟ್ಟಿತ್ತು. ಅದುವೇ ಕ್ರಿಸ್ಮಸ್ ನ ಉದ್ದೇಶವಾಗಿದೆ. ಇವತ್ತು ಅನ್ಯ ಜನಾಂಗದವರಿಗೆ ಏನು ಕ್ರಿಶ್ಚಿಯನ್ಸ್ ಕ್ರಿಸ್ಮಸ್ ಮಾಡ್ತಾರೆ? ಬಹಳ ಜನಕ್ಕೆ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತವ್ರಿಗೆ ಕ್ರಿಸ್ಮಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕ್ರಿಸ್ಮಸ್ ಅಂದ್ರೆ ಒಂದು ಸೆಲೆಬ್ರೇಷನ್, ಅವ್ರು ಚೆನ್ನಾಗಿ ಹೊಸ ಬಟ್ಟೆ ಹಾಕೊಂತಾರೆ, ಕೇಕ್ ಕಟ್ ಮಾಡ್ತಾರೆ. ಬಹಳ ಜನ ಕ್ರಿಸ್ಮಸ್ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಕೇಕ್ ಕೊಡ್ತಾರಲ್ಲ ಅದೇ ಕ್ರಿಸ್ಮಸ್ ಅಂತಾನು ಬಹಳ ಜನ ಅನ್ಕೊಂಡಿದ್ದಾರೆ. ಅವ್ರು ಅನ್ಕೋತಾರೆ ಅಂದ್ರೆ, ನಮಗೊಂದಿರಡು ಹಬ್ಬ ಬರುತ್ತೆ, ನಿಮ್ಗೆ 2 ಹಬ್ಬ ಬರುತ್ತೆ, ನಾವು ತಂದು ನಿಮಗೆ ಕೊಡ್ತೀವಿ, ನೀವು ತಂದು ನಮಗೆ ಕೊಡ್ರಿ, ಇಷ್ಟು ಅವ್ರು ಅಂದುಕೊಳ್ಳಬಹುದು. ಅವ್ರು ಏನ್ಕೋತಾರೆ, ಕ್ರೈಸ್ತರು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ, ಅಷ್ಟೇ ಅವ್ರಿಗೆ ಗೊತ್ತಿರೋದು. ಆದ್ರೆ ಆ ಕ್ರಿಸ್ಮಸ್ ಸೀಸನ್ ಫಾರ್ ದ ಗಾಸ್ಪಲ್. ಎಲ್ಲರಿಗೂ ಹೋಗಿ ಸುವಾರ್ತೆ ಹೇಳ್ಬೇಕು. ನನಗೊಬ್ಬ ಸೇವಕರು ಗೊತ್ತು, ಅವ್ರೇನ್ ಮಾಡ್ತಾರೆ ಅಂದ್ರೆ, ಕ್ಯಾರಲ್ಸ್ಗೆ ಯಾರ ಮನೆಗೆ ಹೋಗೋದಿಲ್ಲ. ಆ ವಿಶ್ವಾಸಿಯ ಮನೆ ಬೀದಿಗೆ ಹೋಗ್ತಾರೆ, ಅವರ ಮನೆಯ ಬಾಗಿಲ ಮುಂದೆ ನಿಲ್ತಾರೆ, ಬ್ಯಾಂಡ್ ಅಲ್ಲೇ ಹೋಗ್ತಾರೆ, ಹೋಗಿ ನಿಲ್ಲಿಸಿ ಆ ಬೀದಿಯಲ್ಲಿ ನಿಂತು 1-2 ಹಾಡಾಡಿ ಯೇಸು ಜನಿಸಿದ ಉದ್ದೇಶವನ್ನು ಹೇಳಿ ಫುಲ್ ಗಾಸ್ಪಲ್ ಹೇಳ್ತಾ ಇದ್ರು. ಮನೆಗಳಿಗೆ ಹೋಗ್ತಿರ್ಲಿಲ್ಲ. ನಾನು ಹೇಳ್ತೀನಿ, ಇದುವೇ ನೀವು ನಿಜವಾಗಿಯೂ ಕ್ಯಾರಲ್ಸ್ ಹೋಗ್ಬೇಕಾಗಿರುವಂತ ಮೆಥಡ್. ಆ ಮನೆಗೆ ಹೋಗಿ ಹೇಳಿ ಏನ್ ಮಾಡ್ತೀರಾ? ಅವ್ರು ವಾರ ಚರ್ಚಲ್ಲಿ ನೀವು ನೋಡ್ತಿರಲ್ವ ಅವ್ರನ್ನ, ಇಲ್ವಾ? ಅವರೊಂದಿಗೆ ನಿಮಗೆ 12 ತಿಂಗಳಿಂದ ನಿಮಗೆ ಅಭ್ಯಾಸ ಇದೆ. ಮತ್ತೆ ನೈಟ್ ಹೋಗಿ ಅವ್ರ ಮನೆಗೆ ಹೇಳೋದು ಏನ್ ಪ್ರಯೋಜನ ಇದೆ? ಇದ್ರೊಳಗೆ ಏನಾಗಿದೆ ಅಂದ್ರೆ, ಈಗೋ ಅಲ್ಲ ಇದೆ. ನನ್ನ ಮನೆಗೆ ಬರಲಿಲ್ಲ, ನಿಮ್ಮ ಮನೆಗೆ ಹೋದೆ, ಇವ್ರ ಮನೆಗೆ ಫಸ್ಟ್ ಹೋದ್ವಿ, ಅವ್ರ ಮನೆಗೆ ಹೋಗ್ಲಿ, ಹಿಂಗೆಲ್ಲ ಇದೆ. ಆ ಮನೆಯ ತುದಿ ಬೀದಿಗೆ ಹೋಗ್ರಿ, ಅಲ್ಲಿ ನಿಂತು ಗಾಸ್ಪಲ್ ಹೇಳ್ರಿ, ಅಲ್ಲಿ ನಾನ್ ಬಿಲೀವರ್ಸ್ ಹೇಳಿ. ಅದುವೇ ಕರೆಕ್ಟ್ ಆಗಿ ಈವ್ನಿಂಗ್ ಅಲ್ಲಿ ಒಂದು 7 ಗಂಟೆ ಮೇಲೆ ಇರ್ಬೇಕಾದ್ರೆ ಹೋಗ್ರಿ. ನೈಟ್ 1 ಗಂಟೆ 2 ಗಂಟೆ ಹೋಗಿ ಎಬ್ಬಿಸಿದ್ರೆ, ಕೆಲವೊಂದು ಮನೆಗಳಲ್ಲಿ ಯಾರ ಮನೆ ಹೋಗ್ತಾರೋ ಅವನೇ ಎದ್ದೇಳೋದಿಲ್ಲ. ಅಲ್ಲಿ ಅವರೇ ಎದ್ದೇಳದೆ ಒಳಗೆ ಬಾಗಿಲೆ ತೆಗಿಯಲ್ಲ. ಕೆಲವೊಮ್ಮೆ ನೋಡಿ ಪಕ್ಕದ ಮನೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗಿ ಫೀಲ್ ಮಾಡ್ತಾರೆ. ಒಂದು 6 ರಿಂದ 10 ಗಂಟೆ ಒಳಗೆ ಇಟ್ಕೊಳ್ಳಿ. ಆಯಾ ವಿಶ್ವಾಸಿಗಳ ಮನೆಗೆ ಹೋಗಿ ಆ ಬೀದಿಯ ತುದಿ ನಿಂತ್ಕೊಳ್ಳಿ, ಅಲ್ಲಿ ನಿಂತು ಮಾತಾಡ್ರಿ. ನಾವು ಇವತ್ತು ಇವರ ಮನೆಗೆ ಕ್ಯಾರಲ್ಸ್ ಬಂದಿದೆ ಎಂಬುದಾಗಿ ಹೇಳ್ರಿ. ಇದುವೇ ನೀವು ಕ್ಯಾರಲ್ಸ್ ಮಾಡಬೇಕಾಗಿರುವಂತಹ ಒಂದು ಮೆಥಡ್. ಹಾಗೆ ನಾವು ಮಾಡೋದಾದ್ರೆ ಬಹಳ ಜನ ಸಂಧಿಸ್ಬೋದು. ನೀವು ಹೇಳ್ತಾರ ಬ್ರದರ್, ಒಂದ್ ಮನೆಗೆ ನಾವು ಹೋಗ್ತೀವಿ ಅಂದ್ರೆ ಆ ಸ್ಟ್ರೀಟ್ ಅಲ್ಲಿ, ಯಾಕಂದ್ರೆ ನಮ್ಗೆ ಇಡೀ ಕ್ರಿಸ್ಮಸ್ ಸೀಸನ್ ಅಲ್ಲಿ ನಾವು ಪರ್ಮಿಷನ್ ತಗೊಂಡು ನಾವು ಮಾಡ್ಬೋದು, ನಮ್ಗೆ ಅವಕಾಶ ಇದೆ. ಇಲ್ಲ,
ನಿಮಗೆ ಎಲ್ಲರಿಗೂ ಅದು ಅರ್ಥ ಆಗುತ್ತೆ. ಇವರ ಹಬ್ಬದ ಸೀಸನ್ನಲ್ಲಿ ಅವ್ರು ಮಾಡ್ತಾರೆ, ಯಾಕಂದ್ರೆ ಪ್ರತಿಯೊಬ್ಬರು ಅವರ ಹಬ್ಬದ ಕಾಲಗಳಲ್ಲಿ ಬೀದಿಗಳಲ್ಲಿ ಅವರಿಗೆ ತಿಳಿದಿರುವನು ಅವ್ರು ಮಾಡ್ತಾನೆ ಇದ್ದಾರೆ ತಾನೆ. ಅವರಿಗೆ ಸಿಗುವಂತ ಪರ್ಮಿಷನ್ ಉಂಟಲ್ವಾ? ಇದು ಬಂದು ಪ್ರಜಾಪ್ರಭುತ್ವದ ದೇಶ, ಎಲ್ಲರಿಗೂ ಸಮ ಹಕ್ಕು. ಹೌದು. ಹಾಗಾದ್ರೆ ಅವರ ಹಬ್ಬಗಳಿಗೆ ಅವರ ಬೀದಿಗಳಲ್ಲಿ ಮಾಡುವ ಹಾಗೆ ನಮ್ಮ ಹಬ್ಬದಲ್ಲಿ ನಮ್ಮ ಬೀದಿಯಲ್ಲಿ ಮಾಡುವುದು ಒಂದು ಅವಕಾಶ ಅಂತ ಇಟ್ಕೊಳ್ಳಿ. ಯಾಕೆ ಎಲ್ಲರೂ ಯೂಸ್ ಮಾಡ್ರಿ, ಎಲ್ಲ ಚರ್ಚರು ಯೂಸ್ ಮಾಡ್ರಿ. ಆಯಾ ವಿಶ್ವಾಸಿಗಳ ಮನೆಗಳಿಗೆ ಹೋಗಿ ಆ ಬೀದಿಯಲ್ಲಿ ನಿಂತು ಅವರ ಮನೆ ಬಾಗಿಲು ನಿಂತ್ಕೊಳ್ಳಿ ಹೊರಗಡೆ. ಹೌದು. ಬೀದಿ ಪ್ರಸಂಗ ಮಾಡಿ. ಏನಿಲ್ಲ, ತಪ್ಪೇನಾಯ್ತು? ಅರ್ಥವುಳ್ಳ ಕ್ರಿಸ್ಮಸ್ ಆಗಿ ಮಾರ್ಪಡಿಸಿರಿ. ಕ್ರಿಸ್ಮಸ್ ಇಲ್ಲ ಎನ್ನುವಂತಹ ಕಾರ್ಯವನ್ನು ಬಿಟ್ಬಿಡೋಣ. ಅದನ್ನ ನೀವು, ಅದು ಬೇರೆ ವಿಷಯ. ವೈ ಡೋಂಟ್ ಯು ಯೂಸ್ಫುಲ್ ಆಗಿ ಯಾಕೆ ಮಾರ್ಪಡಿಸಬಾರ್ದು ಅದನ್ನ? ಖಂಡಿತ. ಇವಾಗ ನೀವು ಮಂಗಳವಾರ ಸಭೆ ನಡೆಸಲ್ಲ, ಯಾಕೆಂದ್ರೆ ಎಲ್ರಿಗೂ ರಜೆ, ಎಲ್ಲ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಅವತ್ತು ಗೌರ್ಮೆಂಟ್ ಆಲ್ರೆಡಿ ಸಿಕ್ಕಿದ್ರೆ ಅವತ್ತೊಂದು ಫಾಸ್ಟಿಂಗ್ ಪ್ರೇಯರ್ ಮಾಡ್ತೀರಲ್ವಾ? ಹೌದು. ಅದನ್ನಾಗೆ ಫಾಸ್ಟಿಂಗ್ ಪ್ರೇಯರ್ ಆಗಿ ಮಾರ್ಪಡಿಸ್ತೀರಲ್ವಾ? ಇದನ್ನ ಯಾವ ಬೇಸಿಸ್ ಅಲ್ಲಿ ನೋಡ್ತೀರಾ? ಅದು ಹೇಗೆ ಮಂಗಳವಾರ ಫಾಸ್ಟಿಂಗ್ ಇರ್ಬೋದು ಆ ರೀತಿ ಅನ್ಕೋತೀರಾ? ಸೊ ಓಕೆ, ಮಂಗಳವಾರ ಸಿಗ್ತಾ ಇದೆ, ಬುಧವಾರ ಸಿಗ್ತಾ ಇದೆ, ಶುಕ್ರವಾರ ಸಿಗ್ತಾ ಇದೆ, ಒಂದು ಲೀವ್ ಸಿಗುತ್ತೆ, ಒಂದು ಸ್ಪೆಷಲ್ ಮೀಟಿಂಗ್ ಇಡೋಣ ಆ ರೀತಿ ಅನ್ಕೋತೀವಲ್ವಾ? ಅದೇ ರೀತಿ ಇದನ್ನ ಮಾಡಿ. ಒಂದು ತಿಂಗಳು ಎಷ್ಟು ದೊಡ್ಡ ಅವಕಾಶ ಇದೆ ಅಲ್ವಾ? ಖಂಡಿತ. 30 ದಿನ 30 ಸ್ಥಳವನ್ನ 30 ವಿಶ್ವಾಸಿಗಳ ಬೀದಿಗಳನ್ನ ಆಯ್ಕೆ ಮಾಡಿಕೊಂಡು ಸುವಾರ್ತೆಯನ್ನು ಹೇಳ್ತೀರಾ. ಈ ರೀತಿ ಪ್ರತಿ ಸಭೆ ಮಾಡಿದ್ರೆ ಆಲ್ ಓವರ್ ಇಂಡಿಯಾ, ನೀವು ಬಿಟ್ಬಿಡಿ, ನಾವೆಲ್ಲ ಡೋರ್ಸ್ ಓಪನ್ ಆಗಿಲ್ಲ ಕಣ್ರಿ, ಏನ್ ಬೇಕಾದ್ರೂ ಹೇಳ್ಕೊಳ್ರಿ. ಆಯಾ ರಾಜ್ಯದಲ್ಲಿ ಕೂಡ ಕ್ರಿಸ್ಮಸ್ ಟೈಮ್ನಲ್ಲಿ ಗಾಸ್ಪಲ್ ಹೇಳೋದಕ್ಕೆ ಪರ್ಮಿಷನ್ ಇದೆ. ನಾವೊಂದು ಸಾಕ್ಷಿ ಹೇಳ್ತೀನಿ ಬ್ರದರ್. ಏನಂದ್ರೆ ನಾವು ಕೂಡ ಅಷ್ಟೇ ಬ್ರದರ್. ಡಿಸೆಂಬರ್ ತಿಂಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಗಾಸ್ಪಲ್ ಟ್ರಕ್ ಅಂತ ಒಂದು ಪ್ಲಾನ್ ಮಾಡಿದೀವಿ ಬ್ರದರ್. ಗಾಸ್ಪಲ್ ಟ್ರಕ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸೆಟಪ್ ಫುಲ್ ಸ್ಟೇಜ್, ಕಂಪ್ಲೀಟ್ ಸ್ಟೇಜ್ ಇರುತ್ತೆ. ಸೊ ನಾವೇನ್ ಪ್ಲಾನ್ ಮಾಡ್ತೀವಿ ಅಂದ್ರೆ ಈ ಡಿಸೆಂಬರ್ ತಿಂಗಳು, ಯಾಕಂದ್ರೆ ನೀವು ಹೇಳಿದ್ವಿ ಆ ಡಿಸೆಂಬರ್ ಎನ್ನುವಂಥದ್ದು ಸೀಸನ್ ಆಫ್ ಕ್ರಿಸ್ಮಸ್. ಎಲ್ಲರಿಗೂ ಡಿಸೆಂಬರ್ ಅಂದ್ರೆ ಕ್ರಿಶ್ಚಿಯನ್ಸ್ ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಿಸ್ಮಸ್ ಸೀಸನ್ ಅಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಗಾಸ್ಪಲ್ ರೀಚ್ ಆಗಿಲ್ವೋ ಆ ಕಡೆ ಹೋಗ್ತೀವಿ. ಯಾಕಂದ್ರೆ ಆ ಜನಕ್ಕೆ ಕ್ರಿಸ್ಮಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ನಾವು ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಮುಖ್ಯವಾಗಿ ಡಿಸೆಂಬರ್ 25th ಏನ್ ಮಾಡಿದ್ವಿ ಅಂದ್ರೆ, ನಮ್ಮ ಚರ್ಚಲ್ಲಿ ಒಂದು 2-3 ಇಯರ್ಸ್ ಇಂದ, ತುಮಕೂರಲ್ಲಿ ಚರ್ಚಲ್ಲಿ 2-3 ಇಯರ್ಸ್ ಇಂದ ಕ್ರಿಸ್ಮಸ್ ಸೆಲೆಬ್ರೇಷನ್ ಚರ್ಚಲ್ಲಿ ಮಾಡಲ್ಲ. ಎಲ್ಲಿ ಇದುವರೆಗೂ ಗಾಸ್ಪಲ್ ಹೇಳಲ್ಪಟ್ಟಿಲ್ವೋ ಅಲ್ಲಿ ನಾವು ಇಡೀ ಸಭೆಯಾಗಿ ಹೋಗಿ ಅಲ್ಲಿ ಗಾಸ್ಪಲ್ ಟ್ರಕ್ ಅಲ್ಲಿ ಅವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿ, ಅವತ್ತು ಎಲ್ಲರಿಗೂ ಕೇಕ್ ಹಂಚಿ ಗಾಸ್ಪಲ್ ಟ್ರ್ಯಾಕ್ಸ್ ಕೊಟ್ಟು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ ಬಹಳ ಜನ ಸಂಸದಕ್ಕೆ ದೇವ್ರ ಕೃಪೆ ಮಾಡಿದ್ರು. ನೀವು 11 ತಿಂಗಳಲ್ಲಿ ಸಂಧಿಸಿದ್ದನ್ನ ಆ 1 ತಿಂಗಳು ಸಂಧಿಸಲು ಸಾಧ್ಯ? ಹೌದು, ಖಂಡಿತ. ಉದಾಹರಣೆಗೆ 11 ತಿಂಗಳಲ್ಲಿ 1 ಲಕ್ಷ ಮಂದಿ ಸಂಧಿಸಿದ್ರಿ ಅಂದ್ರೆ ಈ ಒಂದೇ ತಿಂಗಳಲ್ಲಿ 1 ಲಕ್ಷ ಜನ ಸಂಧಿಸಬಹುದು. ಈ ಗಾಸ್ಪಲ್ ಟ್ರಕ್ ಮೆಥಡ್ ಇದೆ ಅಲ್ವಾ? ಹೌದು. ಇದನ್ನ ಹೇಳಕ್ ಬರ್ತಾ ಇದ್ದೀನಿ. ಪ್ರತಿ ಚರ್ಚ್ ಕ್ಯಾರಲ್ ರೌಂಡ್ಸ್ ಅನ್ನ ಬೇರೆ ಗಾಸ್ಪಲ್ ಮೀಟಿಂಗ್ ಮಾರ್ಪಡಿಸ್ರಿ. ಖಂಡಿತ. ವಿಶ್ವಾಸಿಗಳ ಮನೆ ಒಳಗೆ ಹೋಗ್ಬೇಡಿ. ಅಲ್ಲೋಗಿ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ವಾ ಯೇಸು ಹುಟ್ಟಿದ್ದಾರೆ ಅಂತ? ಅವನಿಗೆ ಗೊತ್ತಿರೋದ್ರಿಂದ ತಾನೇ ಅವ್ನು ಸ್ಟಾರ್ ಹಾಕಿದ್ದಾನೆ. ಹೌದು. ಅವ್ರ ಮನೆಗೆ ಯಾಕೆ ಮತ್ತೆ ಹೋಗ್ಬೇಕು? ಹಾಗಾದ್ರೆ ಅವ್ರ ಮನೆಗೆ ಹೋಗಿ ಗಾಸ್ಪಲ್ ಹೇಳಿ ಆ ಸ್ಥಳದಲ್ಲಿ ಒಂದು ಕವರ್ ಹೋಗಿ ಇಸ್ಕೊಂಡ್ ಹೋಗ್ತೀರಾ? ಅದಕ್ಕೋಸ್ಕರವಾಗಿ ಕ್ಯಾರಲ್ಸ್? ಹಾಗಾದ್ರೆ ಇದು ತಪ್ಪಾಗೋಯ್ತು. ಅದನ್ನ ನೀವು ಈ ರೀತಿಯಾಗಿ ಮಾರ್ಪಡಿಸ್ರಿ. ಆ ಒಂದು ಸ್ಥಳ ಅವತ್ತು ಗಾಸ್ಪಲ್ಗಿರುವಂತ ಸ್ಪಾಟ್. ಖಂಡಿತ. ಇದು ಕ್ಯಾರಲ್ಸ್ ಎಂಬುದಾಗಿ ಮಾಡಲ್ಪಡಬೇಕಾಗಿರೋ ಕಾರ್ಯ. ಓಕೆ. ಎರಡನೇದಾಗಿ ಚರ್ಚಸ್ ಇದೆ. ಚರ್ಚಸ್ ನಲ್ಲಿ ಕ್ರಿಸ್ಮಸ್ ದಿನ ನೀವು ಮಾಡಬೇಕಾಗಿರುವ ಮುಖ್ಯವಾದ ವಿಷಯ, ಕ್ರಿಸ್ಮಸ್ ಎನ್ನುವಂಥದ್ದು ನಿಮಗಿರುವಂತಹ ಹೊಸ ಡ್ರೆಸ್ಗಳನ್ನ ಹಾಕಿಕೊಂಡು ಚೆನ್ನಾಗಿದೆ ಅಂತ ನೋಡೋದಲ್ಲ. ಅದು ಆ ದಿನ ಅಲ್ಲ. ಓಕೆ. ಇನ್ನು ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅದು ಬಂದು ತಮ್ಮ ಪರಿಪೂರ್ಣ ಸಂತೋಷವನ್ನ ಎಲ್ಲರೂ ಬಂದು ಹಂಚಿಕೊಂಡು ಅದೆಲ್ಲ ಇಲ್ಲ. ಅದು ಏನಂತ ಕೇಳುವುದಾದರೆ ಗಾಸ್ಪಲ್ಗೋಸ್ಕರವಾಗಿ ಉಪಯೋಗಿಸಬೇಕಾದ್ರೂ ಇಂಪಾರ್ಟೆಂಟ್ ಡೇ ಅದು. ನೀವು ಆ ದಿನದಲ್ಲಿ ಒಂದು ಬಹು ಮುಖ್ಯವಾಗಿರುವ ಸುವಾರ್ಥ ಕೂಟೆ ಮಾಡಬಹುದು. ಪ್ರತಿ ಸಭೆ ಕೂಡ ನಡೆಸಬಹುದು. ಖಂಡಿತ. ಇಲ್ವಾ? ಹೌದು. ಎಲ್ಲಾ ವಿಶ್ವಾಸಿಗಳಿಗೂ ಹೇಳಿ, ಒಂದು ನಾನ್ ಬಿಲಿಯರ್ ಕರ್ಕೊಂಡ್ ಬನ್ನಿ. ಇಲ್ವಾ? ನೀವು ಯಾರಿಗಾದ್ರೂ ಹೇಳ್ತಾರಲ್ವಾ ನಮ್ಮ ಚರ್ಚಿಗೆ ಬನ್ನಿ, ಒಂದು ವಿಶೇಷತೆ ಇದೆ, ಬನ್ನಿ ಅಂತ ಕರೀರಿ. ಇಲ್ಲ, ಜನನು ಬರ್ತಾರೆ ಬ್ರದರ್. ಯಾಕೆ ಅಕ್ಕಪಕ್ಕದವ್ರಿಗೆ ನಾವು ಕ್ರಿಸ್ಮಸ್ ದಿನ ಬನ್ನಿ ಅಂತ ನಾವು ಕರೆದಾಗ ನಮ್ಮ ಫ್ರೆಂಡ್ಸ್ ಆಗಿರಿ, ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಆಫೀಸಲ್ಲಿ ಅಂತ ಜನರಾಗಿರ್ಬೋದು, ನಾವು ಕರೆದ್ರೆ ಖಂಡಿತವಾಗಿ 25th ಬರ್ತಾರೆ. ಕರ್ಕೊಂಡ್ ಬನ್ನಿ. ಒಂದು ಸ್ಪೆಷಲ್ ಮೀಟಿಂಗ್ ಇಡ್ರಿ. ಅವರಿಗೆ ಯೇಸು ಯಾಕೆ ಹುಟ್ಟಿದ್ದಾರೆ ಅಂತ ಹೇಳಿ. ಹೌದು. ಸಭೆ ಹೇಳಿ. ಹೌದು. ಆ ಒಂದು ದಿನವನ್ನ ತಮಿಳ್ನಾಡಿನಲ್ಲಿ, ಈಗ ಇಂಡಿಯಾ ಪೂರ್ತಿಯಾಗಿ ಹೇಳ್ತೀನಿ, ನಮ್ಮ ತಮಿಳ್ನಾಡು, ಕರ್ನಾಟಕ ಎಲ್ಲ ಹೇಳ್ತೀನಿ, ಎಲ್ಲಾ ಚರ್ಚ್ ಆ ಗಾಸ್ಪಲ್ ಮೀಟ್ ಆಗಿ ಮಾರ್ಪಡಿಸಿದ್ರೆ ನೀವು ಏನ್ ಗೊತ್ತೀರಾ ಅಂತ ಹೇಳಿದ್ರೆ, 52 ವಾರದಲ್ಲಿ ಆ ಒಂದು ದಿನ ನಮ್ಮ ಹಬ್ಬದ ದಿನವಾಗಿಟ್ಟು ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅನ್ಕೊಂತೀರಲ್ವಾ? ಅದರಲ್ಲಿ ಒಂದು ಪ್ರಯೋಜನವೂ ಇಲ್ಲ. ಅವತ್ತು ಬರೋರೆಲ್ಲ ಹೊಸ ಬಟ್ಟೆ, ಹೊಸ ಸ್ಯಾರಿ, ಹೊಸ ಪ್ಯಾಂಟ್ ಶರ್ಟ್, ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಚೆನ್ನಾಗಿ ನೀವು ಪಡೆದಿರುವ ಕಾರ್ಯವನ್ನು ತಂದು ಬೆಳಗ್ಗೆ 4 ಗಂಟೆಗೆ, 5 ಗಂಟೆಗೆ, 6 ಗಂಟೆಗೆ ಬಂದು ಕುಳಿತು 2 ತಾಸು ಕುಳಿತು ನೈಟ್ ಎಲ್ಲ ಕೆಲವರೆಲ್ಲ ಬೆಳಗ್ಗೆ ಹೋಗಿ ಮತ್ತೆ ಬಿರಿಯಾನಿ ಮಾಡಿ ಊಟ ಮಾಡಿ, ಏನ್ ಡಿಫ್ರೆನ್ಸ್ ಇದೆ ಇದರಲ್ಲಿ? ಕ್ರಿಸ್ತನ ಏನ್ ಪ್ರಯೋಜನ ಇದೆ? ಒಂದು ಪ್ರಯೋಜನನೂ ಇಲ್ಲ. ಯೇಸು ಸಂತೋಷ ಪಡ್ತಾರೆ ಅಂತ ಕೇಳಿದ್ರು ಇಲ್ಲ. ಇದನ್ನೇ ಒಂದು 10 ಗಂಟೆಗೆ ಬೆಳಗ್ಗೆ ಚೆನ್ನಾಗಿ ಗಾಸ್ಪಲ್ ಮೀಟ್ ಎಲ್ಲ ವಿಶ್ವಾಸಿಗಳ ಬಳಿ ಹೇಳ್ಬೇಕು. ನಿಮಗೆ ಗೊತ್ತಿರುವಂತಹ ನಾನ್ ಬಿಲಿವರ್ಸ್ ಕರ್ಕೊಂಬನ್ನಿ ಒಬ್ಬರನ್ನ, ಅವ್ರಿಗೆ ಯೇಸುವಿನ ಬಗ್ಗೆ ಹೇಳೋಣ. ಇಲ್ಲಿಟ್ಟು ಕೇಕ್ ಕೊಡ್ರಿ. ಹೌದು.
ಅವ್ರು ಬರ್ತಾರಲ್ವಾ, ಎಲ್ರಿಗೂ ಒಂದು ಕೇಕ್ ಕೊಡಿ. ಏನ್ ಇವಾಗ ಅದ್ರೆಲ್ಲ ಏನೂ ಇಲ್ಲ. ಹೌದು. ಅವರವರ ಹಬ್ಬಕ್ಕೆ ಒಂದೊಂದು ಕೊಡ್ತಾರಲ್ವಾ ಅವರು. ಹೌದು. ನೀವು ಊಟ ಮಾಡ್ತೀರಾ ಮಾಡಲ್ಲ ಅನ್ನೋದು ನಿಮ್ಮ ಒಂದು ಕಾರ್ಯಗಳಿಗೆ ತಿಳಿದಿರುವ ಹಾಗೆ ಬರ್ಲಿ. ಅವರು ಬಂದು ಒಳ್ಳೆ ಅರ್ಧ ಗಂಟೆ ಗಾಸ್ಪಲ್ ಅವ್ರಿಗೆ ಹೇಳ್ರಿ, ಚೆನ್ನಾಗಿ ಅವನದನ್ನ ನೋಡ್ಲಿ. ಯೇಸುವನ್ನ ಸ್ವೀಕರಿಸಿಕೊಂಡವರು ಎಷ್ಟು ಸಂತೋಷವಾಗಿದ್ದಾರೆ. ಇದುವೇ ಈ ರೀತಿಯಾಗಿಯೇ ದೇವರನ್ನ ಆರಾಧನೆ ಮಾಡಬೇಕು. ಇದುವೇ ದೇವರು ಕೊಡುವಂತ ಸಂತೋಷ ಸಮಾಧಾನ ಎನ್ನುವುದು ನಿಮ್ಮ ನಿಟ್ಟವನ್ನು ನೋಡ್ಲಿ. ಆದ್ರೆ ಆ ಸಂತೋಷ ಬಂದ ಕ್ರಿಸ್ಮಸ್ ಇಂದ ಅಲ್ಲ, ದೇವರ ಹೃದಯದಲ್ಲಿ ಇರೋದ್ರಿಂದ. ಇವರಿಗೆ ಬಂದು ದೇವರು ಎಷ್ಟು ಕೊಟ್ಟಿದ್ದಾರೆ. ಯೇಸು ಅದಂತಾನೆ ಹೇಳಿದ್ರು, ನನ್ನ ಬೆಳಗ್ಗೆ ಬನ್ನಿ ವಿಶ್ರಾಂತಿಯನ್ನು ಕೊಡ್ತೀನಿ, ನನ್ನ ಬಳಿ ಬನ್ನಿ ಸಂತೋಷ ಕೊಡ್ತೀನಿ. ಲೋಕ ಕೊಡ್ತಿರುವಂತ ಕಾರ್ಯ ಅವರು ಅದನ್ನ ನೋಡ್ಲಿ. ಹೌದು. ನೋಡಿ ಆ ವರ್ಡ್ ಆಫ್ ಗಾಡ್ ಅವ್ರು ಕೇಳಿಸ್ಕೊಳ್ಳಿ. ಪ್ಯೂರ್ ಗಾಸ್ಪಲ್ ಹೇಳ್ಕೊಡ್ರಿ. ಯೇಸು ಯಾತಕ್ಕಾಗಿ ಬಂದರು, ಯಾಕೆ ಹುಟ್ಟಿದರು, ಯಾತಕ್ಕೋಸ್ಕರವಾಗಿ ಸತ್ತರು, ಯಾಕೆ ಪುನರುತ್ಥಾನಗೊಂಡ್ರು, ಫುಲ್ ಗಾಸ್ಪಲ್ನ ಅವ್ರಿಗೆ ಹೇಳ್ಕೊಡ್ರಿ, ತಿಳಿಸ್ರಿ. ಮುಗಿಸಿ ಹೋಗ್ಬೇಕಾದ್ರೆ ಅವ್ರಿಗೊಂದು ಗಿಫ್ಟ್ ಒಂದು ಕೊಟ್ಟು, ಕೇಕ್ ಏನೋ ಒಂದು ವಾಟ್ ಎವರ್ ಇಟ್ ಈಸ್ ಕೊಟ್ಟು ಕಳಿಸ್ಕೊಡ್ರಿ. ಅರ್ಥವುಳ್ಳ ಹಬ್ಬವಾಗಿ ಮಾರ್ಪಡುತ್ತೆ. ಆಮೆನ್. ಅದೇ ಕಾರ್ಯ ಅರ್ಥವುಳ್ಳದಾಗಿ ಮಾರ್ಪಡುತ್ತೆ. ಹೌದು. ಇಲ್ಲಿ ಏನಾಯ್ತು ಅಂತ ಕೇಳುವುದಾದರೆ, ದಿನಗಳು ಕಳೆಯುತ್ತಾ ಶ್ರೀಮಂತ ಹಬ್ಬವಾಗಿ ಮಾರ್ಪಟ್ಟಿತ್ತು. ಇವತ್ತು ದಿನ ಕಳೆಯುತ್ತಾ ಕಮರ್ಷಿಯಲ್ ಹಬ್ಬವಾಗಿ ಮಾರ್ಪಟ್ಟಿದೆ. ಇದರ ಪರಿಣಾಮ ಏನಂತ ನೋಡೋದಾದ್ರೆ, ಕ್ರಿಸ್ತನಿಗೆ ಇದರಲ್ಲಿ ಯಾವ ಪ್ರಯೋಜನ ಇಲ್ಲ, ಕ್ರೈಸ್ತರಿಗೂ ಇಲ್ಲಿ ಪ್ರಯೋಜನ ಇಲ್ಲ. ಕ್ರಿಸ್ಮಸ್ ಇಂದ ಸಾಲಗಾರ ಆಗಿದ್ದೆ ಒಳ್ಳೆಯದು. ಸಾಲ ಮಾಡಿ ಡ್ರೆಸ್ ತಗೊಂಡವ್ರು ಇದ್ದಾರೆ, ಹೌದು. ಸಾಲ ಮಾಡಿ ಹಬ್ಬ ಆಚರಣೆ ಮಾಡೋರು ಇದ್ದಾರೆ. ಅಯ್ಯೋ ಅವತ್ತು ಹೊಸ ಬಟ್ಟೆ ಹಾಕ್ಲಿಲ್ಲ ಅಂದ್ರೆ ಒಂದು ದುಃಖ. ನಾನು ಹೇಳ್ತೀನಿ, ಸತ್ಯ ತಿಳಿದಂದಿನಿಂದ ನಾನು ಕ್ರಿಸ್ಮಸ್ ನ ಕೊಂಡಾಡುವುದೇ ಇಲ್ಲ. ಕೊಂಡಾಡುವುದನ್ನ ಬಿಟ್ಬಿಟ್ಟೆ ಅನ್ನೋದಕ್ಕಿಂತ ಇಲ್ಲ ಎನ್ನುವುದು ಸತ್ಯ ಅರ್ಥ ಆಯ್ತು. ನಾನು ಹೇಳ್ತೀನಿ, ಅದುವೇ ನಾನು ಹೊಸ ಬಟ್ಟೆ ಹಾಕ್ಬೇಕು ಅಂತ ಏನಿಲ್ಲ. ಹೌದು. ಸಿಗ್ಬೇಕಾದ್ರೆಲ್ಲ ಹಾಕ್ತೀನಿ, ಯಾರಾದ್ರೂ ಕೊಡಿಸಿದ್ರೆ ಹಾಕ್ತೀನಿ, ಅಥವಾ ನಾನು ಹಾಕೋಬೇಕು ಅಂದ್ರೆ ಹೊಸದಾಗಿ ತಗೊಂತೀನಿ. ಇದರಲ್ಲಿ ಹೊಸ ಬಟ್ಟೆ ಹಾಕದೆ ಹಬ್ಬನ. ಸರಿ, ಬಿರಿಯಾನಿ ಒಂದು ಕಾಲದಲ್ಲಿ ವರ್ಷಕ್ಕೊಮ್ಮೆ ಬಿರಿಯಾನಿ ಮಾಡ್ತಾ ಇದ್ರು. ಇವತ್ತು ಬಂದು ಬಿರಿಯಾನಿ ಅಂಗಡಿಗಳು ಅಧಿಕವಾಗಿದೆ. ಹೌದು. ವರ್ಷ ಪೂರ್ತಿಯಾಗಿ ಬಿರಿಯಾನಿ ತಿನ್ನೋರೆಲ್ಲ ಇದ್ದಾರೆ. ಅದು ಕೂಡ ಕರ್ನಾಟಕದ ರಾಜ್ಯಗಳಲ್ಲಿ ಬಂದು 24 hours ಬಿರಿಯಾನಿ ಸಿಗುವಂತ ಅಂಗಡಿ ಎಲ್ಲ ಇದೆ. ಸೊ ಬಿರಿಯಾನಿ ತಿನ್ನೋದಾಗ್ಲಿ, ಸ್ವೀಟ್ ತಿನ್ನೋದಾಗ್ಲಿ, ಅಥವಾ ಹೊಸ ಬಟ್ಟೆ ಹಾಕೊಳ್ಳೋದಾಗ್ಲಿ, ಅದಲ್ಲ. ನಮ್ಮ ಪ್ರೀತಿಯನ್ನ, ನಮ್ಮ ಸಂತೋಷವನ್ನ ಮತ್ತೊಬ್ಬರಿಗೆ ಶೇರ್ ಮಾಡುವುದೇ ಫೆಸ್ಟಿವಲ್. ಓಕೆ. ಅದನ್ನ ತೆಗೆದುಕೊಂಡು ಹೋಗಿ ನಾನ್ ಬಿಲೀವರ್ಸ್ಗೆ, ನಿಮಗೆ ತಿಳಿದಿರುವ ಯೇಸುವನ್ನ ನಾನು ಬಂದು ನೀವು ಯೇಸುವನ್ನ ಸ್ವೀಕರಿಸ್ಕೊಂಡ್ರಿ, 10 ವರ್ಷ ಆಯ್ತು, ನಾನು ಇವಾಗ ನಿಮ್ಮ ಮನೆಗೆ ಬಂದು ಹಾಡು ಹೇಳ್ತೀನಿ, ಜನಿಸಿದ ಕ್ರಿಸ್ತ ಜನಿಸಿದ ಅಂತ. ಅದ್ರಲ್ಲಿ ನಿಮ್ಗೆ ಏನ್ ಪ್ರಯೋಜನ? ಇದು ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಒಳ್ಳೆ BE ಮುಗಿಸಿ MBBS ಮುಗಿಸಿ ಬರೋರನ್ನ ಕರೆದು ಕೂರಿಸಿ, ನಾನು ನಿಮಗೊಂದು ಮುಖ್ಯವಾಗಿರೋ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಬಾಬಾ ಬ್ಲ್ಯಾಕ್ ಶಿಪ್ ಅಂತ ಹೇಳಿದ್ರೆ ಎಷ್ಟು ಸಿಟ್ಟು ಬರುತ್ತೆ ನಿಮಗೆ. ಹೌದು. ನಾನು ಯಾವತ್ತೇನೋ ಮುಗಿಸಿದ್ನಲ್ಲ, ಏನಪ್ಪಾ ಇದು, ನಾನು 20 ವರ್ಷಕ್ಕಿಂತ ಹಿಂದೆ ಯೇಸು ಹುಟ್ಟಿದ್ರು ಅಂತ ಗೊತ್ತಲ್ವಾ, ಇವಾಗ ನನಗೆ ಹೇಳಿ ಏನು ಪ್ರಯೋಜನ ಅದು? ನೀವೇನು ಹೇಳ್ತೀರಾ, ಬಾಬಾ ಬ್ಲ್ಯಾಕ್ ಶಿಪ್ನ ಹೋಗಿ ಮಕ್ಕಳಿಗೆ ಹೇಳ್ರಿ, ಪ್ರಯೋಜನವಾಗಿರುತ್ತೆ. ಅದನ್ನ ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಇದೇ ಹಬ್ಬವನ್ನ ಬಡವರಿಗೆ ಹೋಗಿ ಮಾಡ್ರಿ, ಆದ್ರಲ್ಲಿ ಇಲ್ಲದವ್ರಿಗೆ ಮಾಡಿ, ದಿಕ್ಕಿಲ್ಲದವರಿಗೋಸ್ಕರ ಮಾಡ್ರಿ. ಅದು ಯೇಸುವಿಗೆ ಮಾಡಿದ ಹಾಗೆ. ಖಂಡಿತ. ಯೇಸುವಿನ ಅರಿಯದವರಿಗೋಸ್ಕರ ಮಾಡ್ರಿ, ಪ್ರಯೋಜನ ಉಳ್ಳದ್ದು. ಈ ಹಣವನ್ನು ಅದಕ್ಕೆ ಖರ್ಚು ಮಾಡ್ರಿ. ಇಷ್ಟೊಂದು ಖರ್ಚು ಮಾಡ್ತಿರಲ್ವಾ, ಅದನ್ನ ತೆಗೆದುಕೊಂಡು ಹೋಗಿ ಅದಕ್ಕೆ ಖರ್ಚು ಮಾಡ್ರಿ. ಅದರೊಂದು ಪ್ರಯೋಜನ ಇದೆ, ಒಂದು ಆತ್ಮ ಸಿಗುತ್ತದೆ. ಅವ್ನು ಹೇಳ್ತಾನೆ, ಆ ಕ್ರಿಸ್ಮಸ್ ಅಂದು ನಾನು ರಕ್ಷಣೆ ಹೊಂದಿದೆ ಎಂಬುದಾಗಿ ಹೇಳ್ತಾನೆ. ಅವತ್ತು ನಾನು ಚರ್ಚಿಗೆ ಹೋದೆ, ರಕ್ಷಣೆ ಹೊಂದಂತ ಹೇಳ್ತಾನೆ ನೋಡಿ ಅವನು. ಅದುವೇ ನೀವು ಹಬ್ಬವನ್ನ ಆಚರಣೆ ಮಾಡಿದ್ರೆ ಪರಿಪೂರ್ಣ ಅರ್ಥ. ಇದಕ್ಕೆ ಮಾತ್ರ ಆ ರೀತಿ ಹೇಳ್ತಾ ಇಲ್ಲ ನಾನು. ಎಲ್ಲದಕ್ಕೂ ಹೇಳ್ತೀನಿ, ನಿಮ್ ಬರ್ತಡೇ ಇದೆಯಾ, ಕೊಂಡಾಡಬೇಕು ಅಂತ ಅನ್ಕೊಂತೀರಾ, ಆ ಬರ್ತಡೇನ ಗಾಸ್ಪಲ್ ಮೀಟಿಂಗ್ ಮಾರ್ಪಡಿಸ್ರಿ. ಅದು ನಾವು ಸತ್ಯವೇದದಲ್ಲಿ ಕೊರ್ನೇಲಿ ಅಂತ ನಾವು ನೋಡ್ಬೋದು ಬ್ರದರ್. ಅದು ಒಂದು ಒಳ್ಳೆ ಗುಡ್ ಎಕ್ಸಾಂಪಲ್. ಅವ್ರು ನೋಡಿದ್ರೆ ಎಲ್ಲಾರನ್ನು ಕರೆದು ಕೂರಿಸಿ ಅಷ್ಟು ಮಂದಿಗೆ ಒಬ್ಬನ ಕರೆದು ಗಾಸ್ಪಲ್ ಹೇಳಕ್ ಹೇಳ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ಇವತ್ತು ನಾವು ಅಂತ ಒಂದು ಹಬ್ಬವಾಗಿ ಮಾರ್ಪಡಿಸಿದ್ರೆ ಇದು ಅರ್ಥವುಳ್ಳ ಹಬ್ಬವಾಗಿ ಮಾರ್ಪಡುತ್ತೆ. ಬಡವರಿಗೆ, ಆದರಣೆ ಇಲ್ಲದವರಿಗೆ, ದಿಕ್ಕಿಲ್ಲದವರಿಗೆ, ವಿಧವೆಯರಿಗೆ, ಯೇಸುವನ್ನ ಅರಿಯದವರಿಗೆ ತಿಳಿಸುವಂತಹ ಹಬ್ಬ. ಇದು ಬಂದು ಗುಡ್ ನ್ಯೂಸ್, ಶುಭ ಸಂದೇಶವನ್ನು ಹೇಳುವಂತಹ ಒಂದು ದಿನವಾಗಿ ಇದನ್ನ ಮಾರ್ಪಡಿಸಿ ನೀವು ಹೇಳುವುದಾದರೆ ಇಟ್ಸ್ ಮೋರ್ ಯೂಸ್ಫುಲ್. ಅದರಲ್ಲಿ ಒಂದು ಅರ್ಥವಿರುತ್ತದೆ. ಅದನ್ನ ಬಿಟ್ಟು ನೀವೇ ಸಂತೋಷ ಪಡಿಸ್ಕೊಂಡು ನಿಮ್ಮ ಕುಟುಂಬದೊಳಗೆ ಇಟ್ಕೊಂಡು ಅದ್ರಲ್ಲಿ ನೋಡಿದ್ರೆ ಕೆಲವೊಂದು ಕುಟುಂಬಗಳಲ್ಲಿ ಬಹಳ ಪಾಪ ಅನ್ಸುತ್ತೆ. ನೈಟ್ ಬಂದು ಚರ್ಚ್ಗೆ ಹೋಗಿ ಬಂದಿರ್ತಾರೆ, ಮಿಡ್ ನೈಟ್ ಚರ್ಚ್ಗೆ ಹೋಗಿ ಬಂದಿರ್ತಾರೆ, ಮಾರನೇ ದಿನ ಕ್ರಿಸ್ಮಸ್ ಹಬ್ಬಕ್ಕೆ ಗಂಡ ಕುಡಿತಾನೆ, ಬೆಳಗ್ಗೆ ಸಂತೋಷವಾಗಿದ್ದಿರ್ತಾರೆ, ನೈಟ್ ಗಂಡ ಕುಡಿದಿರ್ತಾನೆ. ಇದು ಹೇಗೆ ಈ ಕುಟುಂಬದಲ್ಲಿ ಯೇಸು ಇರ್ತಾನೆ ಅಂತ ಅನ್ಕೋತೀರಾ ನೀವು? ಯಾತಕ್ಕಾಗಿ ಕ್ರಿಸ್ಮಸ್ ಹಬ್ಬ ದಿನದಲ್ಲಿ ಅಷ್ಟೊಂದು ಮದ್ಯಪಾನ ಮಾರಾಟ ಆಗುತ್ತೆ ಅಂತ ಅನ್ಕೋತೀರಾ? ಕ್ರಿಸ್ಮಸ್ ದಿನದಲ್ಲಿ ಬೇರೆ ದಿನ ಕುಡಿದ್ರೆ ಉಳಿದವ್ರು ಕುಡಿತಾರೆ ಅಂತ ಹೇಳ್ಬೋದು. ಕ್ರಿಸ್ಮಸ್ ದಿನ ಅಧಿಕವಾಗಿ ಮಾರಾಟ ಆಗುತ್ತೆ ಏನರ್ಥ? ಹಾಗಾದ್ರೆ ಈ ಹಬ್ಬ ತಪ್ಪಾಗಿ ಹೋಗಿದೆ, ಪಾಪವಾಗಿ ಆಗಿದೆ ಎಂಬುದಾಗ ಅರ್ಥ. ನಾವೊಂದು ತೀರ್ಮಾನ, ಏನ್ ತೀರ್ಮಾನ? ಇಲ್ಲಿಯವರೆಗೂ ಕೆಲವು ದಿನ ಇದೆ, ಈ ಕೆಲವು ದಿನಗಳಲ್ಲಾದ್ರೂ ಒಂದು ತೀರ್ಮಾನ, ಇನ್ನು ಮುಂದೆ ಬರುವ ದಿನಗಳಲ್ಲಿ, ಎಲ್ಲಾ ದಿನಗಳಲ್ಲಿ, ಐ ಆಮ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಕ್ರಿಸ್ಮಸ್, ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ದ ಈಸ್ಟರ್. ನನ್ ಮುಂದೆ ಹೇಳ್ಬೋದು ನಿಮ್ಮ ಮ್ಯಾರೇಜ್ ಡೇ, ಬರ್ತ್ಡೇ, ಫಂಕ್ಷನ್,
ಎಲ್ಲವನ್ನು ಗಾಸ್ಪಲ್ ಮೀಟಿಂಗ್ ಮಾರ್ಪಡಿಸ್ರಿ. ಖಂಡಿತ ಬ್ರದರ್, ನೀವು ಹೇಳ್ದಾಗೆ ಒಂದೊಂದು ಬಿಲಿವರು ಕೂಡ ಈ ರೀತಿಯಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಗಾಸ್ಪಲ್ ಹೇಗಾದ್ರೂ ಶೇರ್ ಮಾಡ್ಬೇಕಂತ ಒಂದೊಂದು ಬಿಲಿವರ್ ಮನೆಯಲ್ಲಿ ಬರ್ಡೇಸ್ ಆಗಿರ್ಬೋದು, ಆನಿವರ್ಸರಿ ಆಗಿರ್ಬೋದು, ಆ ಟೈಮಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲರನ್ನು ಕರೆದು ಒಬ್ಬ ಸೇವಕರನ್ನು ಕರೆದು ಗಾಸ್ಪಲ್ ಇಳಿಸ್ಬೋದು. ಆಮೇಲೆ ಕ್ರಿಸ್ಮಸ್ ಅಲ್ಲೂ ನೀವು ಹೇಳ್ದಂಗೆ ಪ್ರತಿಯೊಂದು ಚರ್ಚಸ್ ಕೂಡ ಈ ರೀತಿಯಾಗಿ ಆ ಕ್ರಿಸ್ಮಸ್ ಡೇ ದಿವಸ ಒಂದು ಗಾಸ್ಪಲ್ ಮೀಟಿಂಗ್ ತರ ಮಾಡಿದ್ರೆ ನಾವು ಅನೇಕ ಸೋಲ್ಸ್ನ ನಾವು ರೀಚ್ ಮಾಡ್ಬೋದು. ಹೌದು, ಇವಾಗ ನಾನು ಹೇಳ್ತೀನಿ, ನೀವು ಬಂದು ನಿಮ್ಮ ಬರ್ತ್ಡೇ ದಿನ ನಿಮ್ಮ ಮನೇಲಿ ಫಂಕ್ಷನ್ ಇರ್ತಾ ಇಟ್ಕೊಳ್ಳಿ, ಅದಕ್ಕೆ ಬಿಲಿವರ್ಸ್ನ ಕರೆಯೋದು ನಾನು ಬಿಲಿವರ್ಸ್ನ ಕರೆದು ನೀವು ಗಾಸ್ಪಲ್ ಮೀಟಿಂಗ್ ಆಗಿ ಮಾರ್ಪಡಿಸಿದ್ರಿ. ಅವತ್ತು ದೇವರನ್ನ ಅಕ್ಸೆಪ್ಟ್ ಮಾಡ್ದಂತ ಇಟ್ಕೊಳ್ಳಿ, ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬರ್ತ್ಡೇ ಅವನ ಲೈಫ್ ಪರಿಪೂರ್ಣವಾಗಿ ಇಂಪಾರ್ಟೆಂಟ್ ದಿನವಾಗಿ ಮಾರ್ಪಡುತ್ತೆ. ಹೌದು ಇಲ್ವಾ? ಅವ್ರೇನ್ ಸಾಕ್ಷಿ ಹೇಳ್ತಾರೆ ಗೊತ್ತಾ? ಇವರ ಬರ್ತ್ಡೇ ದಿನ ಒಂದು ಮೀಟಿಂಗ್ ನಡೆಯಿತು, ಸೊ ನಿಮ್ಮ ಬರ್ತ್ಡೇ ಅವರ ಸ್ಪಿರಿಚುವಲ್ ಬರ್ತ್ಡೇ ಆಗಿ ಮಾರ್ಪಡುತ್ತೆ. ಓಕೆ, ಹಾಗಾದ್ರೆ ಎಷ್ಟು ಸುಂದರವಾಗಿ ಮಾರ್ಪಡುತ್ತೆ ನೋಡಿ ಅದು. ಹಾಗಾದ್ರೆ ನಿಮ್ಮ ಮಕ್ಕಳ ಬರ್ತಡೆಯನ್ನ ನೀವು ಮೆಮೊರೇಬಲ್ ಆಗಿ ಮಾರ್ಪಡಿಸಬೇಕು, ಅರ್ಥವುಳ್ಳದಾಗಿ ಮಾರ್ಪಡಿಸಬೇಕು, ಸ್ಪಿರಿಚುವಲ್ ಆಗಿ ಮಾರ್ಪಡಿಸಬೇಕು ಅಂದ್ರೆ ನಿಮ್ಮ ಮಕ್ಕಳ ಬರ್ತಡೆಗೆ ನಿಮ್ಮ ಮಕ್ಕಳೊಂದಿಗೆ ವಿದ್ಯಾಭ್ಯಾಸ ಮಾಡುವವರನ್ನ, ಜೊತೆಗೆ ಕೆಲಸ ಮಾಡುವವರನ್ನ, ನಾನು ಬಿಡಿಸಿ ಎಲ್ಲರನ್ನು ಕರೆದು ಕೂರಿಸಿ ಒಂದು ಒಳ್ಳೆ ಅರ್ಧ ಗಂಟೆ ನಿಮ್ಮ ಸಭೆಯಿಂದ ಯಾರನ್ನಾದ್ರೂ ಕರೆಸಿ ಸೂಪರ್ ಗಾಸ್ಪಲ್ ಹೇಳಿಸ್ಬೇಕು. ಹೇಳಿಸಿ ಅವ್ರು ಹೋಗ್ಬೇಕಾದ್ರೆ ಬಿರಿಯಾನಿ ಏನಾದ್ರೂ ಯೂಶುವಲ್ ಆಗಿ ಬರ್ತಡೇ ಕೊಡ್ತೀವಲ್ವಾ, ಅದನ್ನ ಚೆನ್ನಾಗಿ ಮಾಡ್ರಿ, ಅದರೊಂದಿಗೆ ಅರ್ಧ ಗಂಟೆ ಸೇರಿಸ್ರಿ. ಇಲ್ವಾ? ಅವಾಗ ಯೋಚನೆ ಮಾಡಿ ನೋಡಿ, ಅದರಲ್ಲಿ ಒಬ್ಬನ ಹೃದಯ ಮುಟ್ಟಲ್ಪಟ್ಟರು ಕೂಡ ನಿಮ್ಮ ಬರ್ತ್ಡೇ, ಮ್ಯಾರೇಜ್ ಡೇ, ನಿಮ್ಮ ಫೆಸ್ಟಿವಲ್ಸ್ ಎಲ್ಲವೂ ಅರ್ಥ ಉಳ್ಳದಾಗಿ ಮಾರ್ಪಡುತ್ತೆ. ಹೌದು ಇಲ್ವಾ? ಇದನ್ನ ನಿಮಗೆ ನೀವೇ ಕೊಂಡಾಡ್ಕೊಂಡು, ನಿಮಗೆ ಡ್ರೆಸ್ ತೆಗೆದುಕೊಂಡು, ನೀವೇ ಸ್ವೀಟ್ಸ್ ತಿನ್ಕೊಂಡು, ನಿಮಗೆ ಸ್ವೀಟ್ ಕೊಡುವವನಿಗೆ ಸ್ವೀಟ್ ಕೊಟ್ಟು, ಮತ್ತೆ ಅವನಿಗೆ ನೀವು ಕೊಡಲ್ಲ, ಅವನು ನಿಮಗೆ ಕೊಡಲ್ಲ, ಏನಿದೆ ಇದರಲ್ಲಿ? ಇದರಿಂದ ಅವರಿಗೆ ಏನು ಪ್ರಯೋಜನವಿಲ್ಲ. ಈ ಒಂದು ಹಬ್ಬ ಇಲ್ಲ ಎನ್ನುವುದರಲ್ಲಿ ನನಗೆ ಎರಡು ಮಾತೇ ಇಲ್ಲ. ತಕ್ಷಣ ಹಬ್ಬನ ಒಪ್ಕೊಂತೀನಿ ಅನ್ಕೊಂಬೇಡ. ಇಲ್ಲ ಸರಿ, ನೀವು ಕೊಂಡಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದೀರಾ, ಇದನ್ನ ಈ ರೀತಿಯಾಗಿ ಆಚರಿಸ್ರಿ, ಅದನ್ನ ಪ್ರಯೋಜನಯುತವಾಗಿ ಮಾರ್ಪಡಿಸ್ರಿ, ಆಗ ಅದು ಯೂಸ್ಫುಲ್ ಆಗಿರುವ ಫೆಸ್ಟಿವಲ್ ಆಗಿ ಮಾರ್ಪಡುತ್ತೆ. ಖಂಡಿತ ಬ್ರದರ್, ನೀವು ಹೇಳಿದಾಗೆ ಒಬ್ಬೊಬ್ಬರು ಬಿಲಿವರು ಕೂಡ ಈ ರೀತಿಯಾಗಿ ಮಾಡೋದಾದ್ರೆ ಆ ಕ್ರಿಸ್ಮಸ್ ಸೀಸನ್ ಅಲ್ಲಿ ಆಗಿರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿ 100 ಮನೆಗಳಿರುತ್ತೆ. ಸೊ ನಾವು ಅವ್ರಿಗೆ ಒಂದು ಕೇಕ್ ಕೊಟ್ಟು ಒಂದು ಗಾಸ್ಪಲ್ ಟ್ರ್ಯಾಕ್ಸ್ ಕೊಟ್ಟು ಅವ್ರಿಗೆ ಕ್ರಿಸ್ಮಸ್ ವಿಶಸ್ ಹೇಳಿದಾಗ ನೀವು ಹೇಳ್ದಂಗೆ ನಾವು ಕೂಡ 100 ಜನದಲ್ಲಿ ಒಬ್ಬ ರಕ್ಷಣೆ ಬಂದ್ರು ಕೂಡ ಅದೆಷ್ಟು ತುಂಬಾ ಒಳ್ಳೆ ಅಂತ ಕ್ರಿಸ್ಮಸ್ ಆಗಿರುತ್ತದೆ. ಇದ್ರೊಳಗೆ ಇನ್ನೊಂದು ಹೇಳಿ ಮುಗಿಸ್ತೀನಿ ನಾನು. ಇವ್ರೇನ್ ಮಾಡ್ತಾರೆ ಅಂದ್ರೆ ಆರ್ಫನೇಜ್ ಹೋಗಿ ಊಟ ಹಾಕ್ತಾರೆ, ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿ ಆ ರೀತಿ ಮಾಡುವವರು ಕೂಡ ಇದ್ದಾರೆ, ಬಹಳ ಇದ್ದಾರೆ. ಅವ್ರು ಕೂಡ ಹೇಳ್ತೀನಿ, ಬೇರೆ ಊಟವನ್ನು ಹಾಕುವಂತ ಫೆಸ್ಟಿವಲ್ ಆಗಿ ಮಾರ್ಪಡಿಸಬೇಡಿ, ಅವರಿಗೆ ಹೋಗಿ ಶುಭ ಸಂದೇಶವನ್ನು ಹೇಳಿ, ಅದುವೇ ವಿಷಯ. ಅಲ್ಲಿ ಮೀನಿಂಗ್ ಹೇಳ್ಬೇಕು, ಕ್ರಿಸ್ಮಸ್ ಅಂದ್ರೆ ಏನು ಅಂತ ಹೇಳಿ. ಉದ್ದೇಶವೇ ಯೇಸು ಹುಟ್ಟಿದ್ದಾರೆ, ರಕ್ಷಕನು ಹುಟ್ಟಿದ್ದಾರೆ, ಒಂದೇ ಒಂದು ರಿಡೀಮರ್ ವಾಸ್ ಬಾರ್ನ್, ಇದುವೇ ಅಲ್ಲಿರಬೇಕಾಗಿರುವಂತ ವಿಷಯ. ಓಕೆ, ಇದನ್ನ ಕನ್ವೆ ಮಾಡಿ ಇದಕ್ಕೆ ಸಪೋರ್ಟಿವ್ ಆಗಿ ಉಳಿದಿರೋ ಕಾರ್ಯವನ್ನ ಮಾಡಬೇಕು. ಇದನ್ನ ಸಪೋರ್ಟಿವ್ ಆಗಿರುವ ವಿಷಯವನ್ನ ಮಾತ್ರ ಮಾಡಿ ಮೇನ್ ಹೇಳ್ಬೇಕಾಗಿರುವ ಗಾಸ್ಪಲ್ ನ ಬಿಟ್ಬಿಟ್ರೆ ಇದು ಟೋಟಲ್ ವೇಸ್ಟ್. ಓಕೆ, ಸೊ ಇದನ್ನ ನಾವು ಬಂದು ಒಂದು ಇಂಪಾರ್ಟೆಂಟ್ ಆಗಿ ಒಂದು ಮುಂದೆ ಬರುವ ದಿನಗಳಲ್ಲಿ ಆ ರೀತಿ ಮಾಡಬೇಕಾದ್ರೆ ಒಂದು ಆತ್ಮ ಸಂಪಾದನೆ ಮಾಡಬಹುದು ಪ್ರತಿಯೊಬ್ಬರು. ಒಂದು ಸಭೆ ಕೂಡ ಆಟೋಮೆಟಿಕ್ ಆಗಿ ಗಾಸ್ಪಲ್ ರೀಚ್ ಆಗುತ್ತೆ. ಅವಾಗ ಬಹಳ ಸಂತೋಷ ಬ್ರದರ್. ಇವತ್ತು ಒಂದು ಟ್ರೂ ಕ್ರಿಸ್ಮಸ್ ಅಂದ್ರೆ ಏನು, ನಿಜವಾದ ಕ್ರಿಸ್ಮಸ್ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಯಾಕಂದ್ರೆ ಅನೇಕರಿಗೆ ಏನಿದೆ ಕ್ರಿಸ್ಮಸ್ ಅಂದ್ರೆ ಸೆಲೆಬ್ರೇಷನ್ ಆಗಿದೆ, ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ, ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಾವು ನಿಜವಾಗಿ ಕ್ರಿಸ್ಮಸ್ ಯಾವ ರೀತಿಯಾಗಿ ಆಚರಿಸಬೇಕಂತ ಹೇಳ್ಕೊಟ್ರಿ. ಬಹಳ ಸಂತೋಷ. ಕಡೆಯದಾಗಿ ಬ್ರದರ್, ಇದನ್ನ ನೋಡ್ತಿರೋಂಥ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ, ಅದನ್ನ ಹೇಳಿ ನಾವು ಒಂದು ಸಂಚಿಕೆ ಮುಗಿಸೋಣ. ಕಡೆಯದಾಗಿ ಇವರೆಲ್ಲರಿಗೂ ಹೇಳ್ಬೇಕಾಗಿರುವಂತ ಒಂದು ವಿಷಯ, ನಾನು ನಿಮಗೆ ಕ್ರಿಸ್ಮಸ್ ಶುಭಾಶಯವನ್ನು ಹೇಳ್ತೀನಿ. ಹೆಂಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಬಡವರಿಗೆ ಹೋಗಿ ಮಾಡ್ರಿ, ಬಡವರಿಗೆ ಹೋಗಿ, ತಿಳಿಯದವರಿಗೂ ಗಾಸ್ಪಲ್ ಹೇಳ್ರಿ, ಇಲ್ಲದವರಿಗೆ ಹೋಗಿ ಕೊಡಿಸ್ರಿ, ಬಡವರಿಗೆ ಏನ್ ಬೇಕಾದ್ರೂ ಮಾಡ್ರಿ, ಅವರಿಗೆ ಏನಾದ್ರೂ ಮಾಡ್ಬೇಕಾದ್ರೆ ಯೇಸುವಿನ ಬಗ್ಗೆ ತಿಳಿಸ್ರಿ. ಅದುವೇ ನೀವು ಮಾಡಬೇಕಾಗಿರುವಂತಹ ಬುದ್ಧಿ ಉಳ್ಳ ಆರಾಧನೆ ರೀತಿಯಲ್ಲಿ. ಅವ್ರು ಹೇಳ್ತಾರಲ್ವಾ ಬೈಬಲ್ನಲ್ಲಿ, ಆ ರೀತಿಯಾಗಿ ಇದುವೇ ಬುದ್ಧಿ ಉಳ್ಳ ಆಚರಣೆಯನ್ನು ಕೊಂಡಾಡುವಂಥದ್ದು. ಅದನ್ನ ಬಿಟ್ಟು ನಿಮಗೆ ನೀವೇ ಮಾಡಿಕೊಳ್ಳುವುದು ಯಾರಿಗೂ ಯಾವ ಪ್ರಯೋಜನವಿಲ್ಲ. ಸೊ ನೀವು ಅದನ್ನ ಮಾಡಿದ್ರೆ ದೇವರಿಗೂ ಪ್ರಯೋಜನವಾಗಿರುತ್ತೆ, ನಿಮಗೂ ಪ್ರಯೋಜನವಾಗಿರುತ್ತೆ. ಬಹಳ ಸಂತೋಷ ಬ್ರದರ್. ಈ ಒಂದು ಸಂಚಿಕೆಯಲ್ಲಿ ತುಂಬಾ ಅದ್ಭುತವಾಗಿ ನಮಗೆ ಕ್ರಿಸ್ಮಸ್ ಕುರಿತಾಗಿ ಹೇಳ್ಕೊಟ್ರಿ. ಬಹಳ ಸಂತೋಷ ಬ್ರದರ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಈ ದಿನದಲ್ಲಿ ಕ್ರಿಸ್ಮಸ್ ಕುರಿತಾಗಿ ದೇವರು ನಮಗೆ ಅನೇಕ ವಿಷಯಗಳನ್ನು ಮಾತನಾಡಿದ್ದಾರೆ. ಅದನ್ನು ನಾವು ಆಚರಿಸೋಣ. ನಿಜವಾದ ಕ್ರಿಸ್ಮಸ್ ಅಂದ್ರೆ ನಾವು ಬಡವರಿಗೆ ಹೋಗಿ ಸಹಾಯ ಮಾಡೋಣ. ಅನೇಕ ಅನಾಥರಿದ್ದಾರೆ, ವಿಧವೆಯರಿದ್ದಾರೆ, ದಿಕ್ಕಿಲ್ಲದವರಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡುವುದು ಮಾತ್ರವಲ್ಲದೆ ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಹುಟ್ಟಿದ್ದಾರೆ ಎಂಬುದಾಗಿ ಅವರಿಗೆ ಸುವಾರ್ತೆಯನ್ನು ಸಾರೋಣ. ನಮ್ಮ ಸಭೆಗಳಲ್ಲಿ ಸುವಾರ್ತೆ ಕೂಟಗಳನ್ನು ಮಾಡೋಣ. ಈ ಒಂದು ಇಡೀ ಡಿಸೆಂಬರ್ ತಿಂಗಳನ್ನು ನಾವು ಸುವಾರ್ತೆಗೋಸ್ಕರವಾಗಿ, ನಾವು ದೇವರ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ಆಚರಿಸೋಣ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ.